ಆತ್ಮೀಯ ವಿದ್ಯಾರ್ಥಿಗಳೇ, ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಗುಣಸಾಗರಿ ಪಂಡರೀಬಾಯಿ ಅವರ ಕುರಿತಾಗಿರುವಂತಹ ಪೋಷಕ ಪಾಠವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಗುಣಸಾಗರಿ ಪಂಡರೀಬಾಯಿ ಈ ಒಂದು ಪೋಷಕ ಪಾಠ ಎಲ್ಲಿವರೆಗೆ ಬಂದಿತ್ತು ಹೇಳ್ರಿ? ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಯ್ತು ಐತ್ಲಕ್ರಿ. ಅದ ಮುಂದ ಆದರ್ಶ ನಾಟಕ ಸಂಘ ಅದ್ನ ಹೇಳ್ಬೇಕು. ಓಕೆ ಅಲ್ಲಿ ಬಂದಿತ್ತಲ್ಲ, ಅದ್ನ ಹೇಳೋಣ್ರಿ ಈಗ. ನೋಡ್ರಿ, ನಾವೇನ್ ನೋಡ್ತಾ ಇದೀವಿ ಅಂದ್ರ ಪಂಡರೀಬಾಯಿ ಅವರ ಕಳೆದ ಅವಧಿಯಲ್ಲಿ ಪಂಡರೀಬಾಯಿ ಅವರ ಒಂದು ಜೀವನದ ಕುರಿತಾಗಿ ತಿಳ್ಕೊಂಡಿದ್ದು. ನೆಕ್ಸ್ಟ್ ಇನ್ನ ಅವರು ಯಾವ ತೆರನಾಗಿ ನಾಟಕ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರು ಎನ್ನುವಂತ ವಿಷಯದ ಕುರಿತಾಗಿ ಇವತ್ತಿನ ಅವಧಿಯಲ್ಲಿ ನಾವು ಏನ್ ಮಾಡೋದಂದ್ರ ತಿಳಿದುಕೊಳ್ಳೋಣ. ನಿಮಗ ಎಲ್ಲರಿಗೂ ಒಂದು ವಿಷಯ ಗೊತ್ತಿರಲಿ, ಪಂಡರೀಬಾಯಿ ಅವರು ಈಗಾಗಲೇ ನಾವು ತಿಳ್ಕೊಂಡೇವಿ ಏನಂದ್ರ ಕನ್ನಡದ ಒಬ್ಬ ಒಳ್ಳೆಯ ಪ್ರಖ್ಯಾತ ನಟಿ ಅನ್ನೋದನ್ನ ತಿಳ್ಕೊಂಡೇವಿ. ಚಲನಚಿತ್ರದಲ್ಲಿ ಒಳ್ಳೆ ಅಭಿನಯವನ್ನ ಮಾಡಿದಂತ ಒಬ್ಬ ಪ್ರಖ್ಯಾತ ನಟಿ ಅನ್ನೋದನ್ನ ತಿಳ್ಕೊಂಡೇವಿ. ಆದ್ರೆ ಇಲ್ಲಿ ಒಂದು ವಿಷಯ ನೀವು ಏನ್ ತಿಳ್ಕೊಬೇಕಂದ್ರ, ಪಂಡರೀಬಾಯಿ ಅವರು ಚಲನಚಿತ್ರದಲ್ಲಿ ಕೆಲಸ ಮಾಡೋಕ್ಕಿಂತ ಮುಂಚಿತವಾಗಿ ಅವರು ಮೊದಲು ನಾಟಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು. ನಾಟಕ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿ ನಂತರ ಚಲನಚಿತ್ರಕ್ಕೆ ಕಾಲಿಡುವಂತ ಕೆಲಸ ಪಂಡರೀಬಾಯಿ ಅವರು ಮಾಡಿದ್ರು ಎನ್ನುವಂತ ವಿಷಯವನ್ನ ಮೊದಲನೇದಾಗಿ ನಾವು ತಿಳ್ಕೋಬೇಕು. ಇನ್ನ ಅವರು ನಾಟಕ ಕ್ಷೇತ್ರಕ್ಕೆ ಯಾವ ತೆರನಾಗಿ ಪಾದಾರ್ಪಣೆ ಮಾಡ್ತಾರೆ ಎನ್ನುವಂತ ವಿಷಯವನ್ನ ಇಲ್ಲಿ ನಾವು ತಿಳಿದುಕೊಳ್ಳೋಣ. ಅವಾಗ ಏನಾಗ್ತಂದ್ರೆ, ಪಂಡರೀಬಾಯಿ ಅವರ ಕುಟುಂಬ ಎಂಥ ಕುಟುಂಬ ಆಗಿತ್ತಂದ್ರ ಸಂಪ್ರದಾಯಬದ್ಧವಾದಂತಹ ಕುಟುಂಬ ಆಗಿತ್ತು. ಅವಾಗ ಅವರ ತಂದೆ ರಂಗರಾವ್ ಅವರು ಬಹಳಷ್ಟ ಸಂಪ್ರದಾಯಸ್ಥವಾದಂತಹ ವ್ಯಕ್ತಿಯಾಗಿದ್ರು. ಅವಾಗ ಎಲ್ಲೋ ಒಂದ್ ಕಡೆ ಅವರು ತಮ್ಮ ಮಕ್ಕಳು, ವಿಶೇಷವಾಗಿ ಹೆಣ್ಮಕ್ಕಳು ನಾಟಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕೆನ್ನುವಂತ ಒಂದು ಆಸೆ ಅವರು ಹೊಂದಿರಲಿಲ್ಲ. ಆದ್ರೂ ಕೂಡ ಪಂಡರೀಬಾಯಿ ಅವರು ಯಾವ ತೆರನಾಗಿ ನಾಟಕ ಕ್ಷೇತ್ರಕ್ಕೆ ಬರ್ತಾರೆ, ಅವರ ತಂದೆಯವರಿಗೆ ಅವರ ಹೆಣ್ಮಕ್ಕಳು ನಾಟಕ ಕ್ಷೇತ್ರದಲ್ಲಿ ಕೆಲಸ ಮಾಡಬಾರ್ದಂತ ಇತ್ತು. ಆದ್ರೂ ಕೂಡ ಪಂಡರೀಬಾಯಿ ಅವರು ನಾಟಕ ಕ್ಷೇತ್ರಕ್ಕೆ ಯಾವ ತೆರನಾಗಿ ಬರ್ತಾರೆ ಎನ್ನುವಂತ ಅಂಶವನ್ನು ನಾವು ಇವತ್ತಿನ ಅವಧಿಯಲ್ಲಿ ನೋಡೋಣ. ಆ ನಿಟ್ಟಿನಲ್ಲಿ ಪಂಡರೀಬಾಯಿ ಅವರ ಒಬ್ಬ ಸಹೋದರ ಯಾರಂದ್ರೆ ವಿಮಲಾನಂದ ಅವ್ರೇನ್ ಮಾಡಿದ್ರಂದ್ರ ಆದರ್ಶ ನಾಟಕ ಸಂಘ ಎನ್ನುವಂತ ಒಂದು ಕಂಪನಿಯನ್ನ, ನಾಟಕಗಳನ್ನ ಪ್ರದರ್ಶನ ಮಾಡುವಂತ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು. ಆ ಮುಖಾಂತರ ಅವ್ರು ಏನ್ ಮಾಡ್ತಿದ್ರಂದ್ರ, ಪಂಡರೀಬಾಯಿ ಅವರ ಸಹೋದರರು ವಿಮಲಾನಂದರು ಆದರ್ಶ ನಾಟಕ ಸಂಘ ಕಂಪನಿ ಮುಖಾಂತರ ಬೇರೆ ಬೇರೆ ಪ್ರದೇಶಗಳಲ್ಲಿ ನಾಟಕಗಳನ್ನ, ಭಿನ್ನ ಭಿನ್ನವಾದಂತಹ ನಾಟಕಗಳನ್ನ ಪ್ರದರ್ಶನ ಮಾಡ್ತಿದ್ರು. ಅವಾಗ ಏನಾಗ್ತದ ನೋಡ್ರಿ, ಅವಾಗ ಅದೇ ತರನಾಗಿ ಆ ವಿಮಲಾನಂದರು ಏನ್ ಮಾಡ್ತಿದ್ರಂದ್ರ, ಈಗಾಗಲೇ ನಾವು ನೋಡಿದ್ದೀವಿ ಪಂಡರೀಬಾಯಿ ಅವರ ಕುಟುಂಬ ಎಂತಹ ಕುಟುಂಬ ಆಗಿತ್ತಂದ್ರೆ ಬಹಳಷ್ಟು ಕಡುಬಡತನದ ಕುಟುಂಬ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ತಾರೆ, ವಿಮಲಾನಂದರು ಈ ಒಂದು ನಾಟಕ ಪ್ರದರ್ಶನಗಳನ್ನ ಮಾಡೋದರ ಮುಖಾಂತರ ಒಂದಿಷ್ಟು ದುಡ್ಡನ್ನ ಸಂಗ್ರಹಣೆ ಮಾಡಿ ತಮ್ಮ ಕುಟುಂಬವನ್ನ ಮುಂದುವರ್ಸ್ಕೊಂಡು ಹೋಗುವಂತ, ತಮ್ಮ ಕುಟುಂಬದ ಜವಾಬ್ದಾರಿಯನ್ನ ಹೊತ್ಕೊಂಡು ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ ಎನ್ನುವಂತ ವಿಷಯವನ್ನ ನಾವು ನೋಡ್ಬೇಕು. ಇನ್ನ ಪಂಡರೀಬಾಯಿ ಅವರ ತಂದೆಯವರ ಕುಟುಂಬ ಬಹಳಷ್ಟು ಕಡುಬಡತನದ ಕುಟುಂಬ ಆಗಿತ್ತು. ಈಗ ವಿಮಲಾನಂದರು ಕೆಲಸ ಮಾಡ್ತಾ ಇದ್ದಾರೆ, ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಯಾವ ತರನಾಗಿ ಪಂಡರೀಬಾಯಿ ಅವರಿಗೆ ನಾಟಕ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡುವಂತ ಅವಕಾಶ ಸಿಕ್ಕಿತು ಎನ್ನುವಂತ ವಿಷಯವನ್ನೆಲ್ಲ ನಾವು ನೋಡೋಣ. ಈ ದಿನಗಳಲ್ಲೆಲ್ಲ ಪಂಡರೀಬಾಯಿ ಮಹಾರಾಜರ ಸಮ್ಮುಖದಲ್ಲಿ ಕೀರ್ತನೆಯನ್ನು ಹಾಡಿ ಸೈ ಎನಿಸಿಕೊಂಡಿದ್ದರು. ಆಗ ಈಗಾಗಲೇ ಇದನ್ನು ಕೂಡ ನಾವು ಕಳೆದ ಅವಧಿಯಲ್ಲಿ ನೋಡಿದ್ದೇವೆ. ಏನಂದ್ರೆ ಮಹಾರಾಜ ಅಂದ್ರೆ ಯಾರಲ್ಲೇ, ಮೈಸೂರಿನ ಒಡೆಯರ ಎದುರಿನಲ್ಲಿ ಬಹಳಷ್ಟು ವಿಭಿನ್ನವಾದಂತಹ ಕೀರ್ತನೆಗಳನ್ನ ಹಾಡಿ ಅವರಿಂದ ಮೆಚ್ಚುಗೆಯನ್ನ ಪಡೆದುಕೊಂಡಿದ್ರು. ಇಂತಹ ದಿನಗಳಲ್ಲಿ ಪಂಡರೀಬಾಯಿ ಅವರಿಗೆ ಆಕಸ್ಮಿಕವಾಗಿ ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಯಿತು ಎನ್ನುವಂತ ವಿಷಯವನ್ನೇ ನಾವು ನೋಡಬಹುದು. ಅವಾಗ ಮೊದಲನೇ ಬಾರಿಗೆ ಮುದುಕನ ಮದುವೆ ಎನ್ನುವಂತ ನಾಟಕದಲ್ಲಿ ಏನಾಯ್ತಂದ್ರೆ ಪಂಡರೀಬಾಯಿ ಅವರಿಗೆ ಅಭಿನಯ ಮಾಡುವಂತಹ ಅವಕಾಶ ಸಿಕ್ಕಿತು ಎನ್ನುವಂತ ವಿಷಯವನ್ನೇ ನಾವು ನೋಡಬಹುದು. ಅಲ್ಲಿ ನಿಮ್ ಪುಸ್ತಕದಲ್ಲಿ ಏನ್ ಮಾಡಿದ್ರ ಅಂದ್ರ ಬಣ್ಣ ಹಚ್ಚುವ ಅವಕಾಶ
ಅಥವಾ ಸನ್ನಿವೇಶ ಎದುರಾಯ್ತಂತ ಕೊಟ್ಟಿದ್ದಾರೆ. ಬಣ್ಣ ಹಚ್ಚುವಂತಹ ಒಂದು ಅವಕಾಶ ಅಂದ್ರೆ ನೋಡ್ರಿ, ನಾಟಕದಲ್ಲಿ ಅಭಿನಯ ಮಾಡಬೇಕಾದ್ರೆ ಮೊದಲು ನಾವೇನ್ ಮಾಡ್ಬೇಕಂದ್ರೆ ನಾಟಕದಲ್ಲಿ ಅಭಿನಯ ಮಾಡುವವರು ದೇಹಕ್ಕೆ ಅಲಂಕಾರವನ್ನ ಮಾಡ್ಕೋಬೇಕು. ಆ ಅಲಂಕಾರ ಮಾಡ್ಕೋದಕ್ಕೆ ನಾವೇನಂತ ಕರಿತೀವಿ, ಬಣ್ಣ ಹಚ್ಚಿಕೊಳ್ಳುವುದಂತ ಕರಿತೀವಿ. ಅಂದ್ರೆ ಈ ಒಂದು ಅರ್ಥದಲ್ಲಿ ನಾವೇನ್ ನೋಡ್ಬೇಕಂದ್ರೆ ಬಣ್ಣ ಹಚ್ಚಿಕೊಳ್ಳುವಂತ ಅವಕಾಶ ಅವ್ರಿಗೆ ಸಿಕ್ಕಿತಂದ್ರೆ ನಾಟಕದಲ್ಲಿ ಅಭಿನಯ ಮಾಡುವಂತ ಅವಕಾಶ ಅವರಿಗೆ ದೊರೆಯಿತು ಎನ್ನುವಂತ ವಿಷಯವನ್ನು ನಾವು ನೋಡಬಹುದು. ಯಾವ ಒಂದು ನಾಟಕದಲ್ಲಿ ಮುದುಕನ ಮನೆ ಎನ್ನುವಂತಹ ನಾಟಕದಲ್ಲಿ ಏನಾಯ್ತಂದ್ರ ಪಂಡ್ರೀಬಾಯಿ ಅವರಿಗೆ ಮೊದಲನೇದಾಗಿ ಒಂದು ನಾಟಕದಲ್ಲಿ ಅಭಿನಯ ಮಾಡುವಂತ ಅವಕಾಶ ದೊರೆಯಿತು ಎನ್ನುವಂತ ವಿಷಯವನ್ನು ನಾವು ನೋಡಬಹುದು. ಇದು ಮೇಡಮ್ ಹೆಂಗ್ ವರ್ಕ್ ಮಾಡಿರಿ ನೀವು? ಆಗತ್ತಲ್ಲ ಮುದುಕನ ಮದುವೆ ಎನ್ನುವಂತಹ ನಾಟಕದಲ್ಲಿ ಪ್ರಥಮವಾಗಿ ಏನಾಗ್ತಂದ್ರ ಪಂಡ್ರೀಬಾಯಿ ಅವರಿಗೆ ಅವಕಾಶ ಸಿಗ್ತದ ಎನ್ನುವಂತಹ ವಿಷಯವನ್ನ ನಾವು ನೋಡಬಹುದು. ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ಬಹುದೊಡ್ಡ ಒಂದು ವಾರ್ತೆಯನ್ನು ಕಳಿಸಿದರು. ನಾಟಕದ ಟಿಕೆಟ್ಗಳು ಪೂರ್ತಿ ಮಾರಾಟವಾಗಿದ್ದವು. ನಾಟಕ ನಿಂತರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು. ಆ ಪಾತ್ರವನ್ನು ತಂಗಿ ಪಂಡರೀಬಾಯಿ ಕೈಯಲ್ಲಿ ಏಕೆ ಮಾಡಿಸಬಾರದು ಎಂಬ ಆಲೋಚನೆ ಅಣ್ಣ ವಿಮಲಾನಂದನಿಗೆ ಬಂತು. ಇದು ದೈವ ಇಚ್ಛೆ ಎಂಬುದು ಪಂಡರೀಬಾಯಿಯವರ ನಂಬಿಕೆ. ಇಲ್ಲದೆ ಹೋಗಿದ್ದರೆ ಕಟ್ಟು ಸಂಪ್ರದಾಯವಾದಿಯಾಗಿದ್ದ ರಂಗರಾವ್ ಅಂದು ಮಗಳಿಗೆ ಬಣ್ಣ ಹಚ್ಚಿಕೊಳ್ಳಲು ಒಪ್ಪಿಗೆ ಕೊಡುತ್ತಿದ್ದರೆ ಎನ್ನುವಂತ ವಿಷಯವನ್ನು ನಾವು ನೋಡಬಹುದು. ಅಂದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಪಂಡ್ರೀಬಾಯಿ ಅವರಿಗೆ ಈ ಮುದುಕನ ಮದುವೆ ನಾಟಕದಲ್ಲಿ ಅಭಿನಯ ಮಾಡುವಂತ ಅವಕಾಶ ಸಿಕ್ಕಿದ್ದು ಹೇಗೆ ಅಂದ್ರೆ ಏನು, ವಿಮಲಾನಂದರು ಪಂಡ್ರೀಬಾಯಿ ಅವರ ಸಹೋದರ ಒಂದು ನಾಟಕ ಸಂಘವನ್ನ ಕಟ್ಟಿ ಆ ಸಂಘದ ಮುಖೇನ ಬಹಳಷ್ಟು ವಿಭಿನ್ನ ನಾಟಕಗಳನ್ನ ಪ್ರದರ್ಶನ ಮಾಡ್ತಿದ್ರಲ್ಲ, ಅದೇ ತೆರನಾಗಿ ಅವರು ಒಂದು ಬಾರಿ ಮುದುಕನ ಮದುವೆ ಎನ್ನುವಂತಹ ನಾಟಕವನ್ನ ಒಂದು ಕಡೆಯಲ್ಲಿ ಪ್ರದರ್ಶನವನ್ನ ಮಾಡ್ತಿದ್ರು. ಅವಾಗ ಆ ಮುದುಕನ ಮದುವೆಯ ನಾಟಕದಲ್ಲಿ ಪ್ರಮುಖವಾಗಿ ಇದ್ದಂತಹ ನಟಿ ಏನ್ ಮಾಡ್ತಾರಂದ್ರ, ಇನ್ನೇನು ನಾಟಕ ಪ್ರಾರಂಭ ಆಗುವ ಒಂದು ಅರ್ಧ ಗಂಟೆ ಮುಂಚಿತವಾಗಿಯೇ ಒಂದು ಸುದ್ದಿಯನ್ನ ಕಳಿಸ್ತಾರೆ. ಏನಂದ್ರೆ, ನಾನು ಬರೋದಿಲ್ಲ, ನನಗೆ ಬರೋಕೆ ಆಗೋದಿಲ್ಲ ಎನ್ನುವಂತ ಸುದ್ದಿಯನ್ನ ಕಳಿಸ್ತಾರೆ. ಅವಾಗ ವಿಮಲಾನಂದರಿಗೆ ಬಹಳಷ್ಟ ಏನಾಗ್ತಂದ್ರ ಒಂದು ತಲೆನೋವು ಆಗ್ಬಿಡ್ತದ. ಇನ್ನೇನು ಟಿಕೆಟ್ ಎಲ್ಲ ಮಾರಾಟ ಆಗಿದೆ, ನಾಟಕ ಇನ್ನೇನು ಅರ್ಧ ಗಂಟೆನಲ್ಲಿನ ಪ್ರಾರಂಭ ಆಗೋದಿದೆ, ಇನ್ನ ಈ ನಾಟಕದ ಪ್ರಮುಖ ನಟಿನೇ ಬರ್ಲಿಲ್ಲ ಅಂದ್ರ ನಾಟಕ ಪ್ರಾರಂಭ ಆಗೋದು ಹೇಗೆ, ಮುಂದೆ ಸಾಗೋದು ಹೇಗೆ ಎನ್ನುವಂತಹ ಒಂದು ತಲೆನೋವು ಅವರಲ್ಲಿ ಕಾಡ್ತಿರ್ತದ. ಆ ಒಂದು ಸಮಯದಲ್ಲಿ ಅವರಿಗೆ ಒಂದು ವಿಚಾರ ಹೊಳಿತದ, ಒಳ್ಳೆ ವಿಚಾರ ಹೊಳಿತದ. ಯಾವ ವಿಚಾರ ಹೊಳಿತದ ಅಂದ್ರ, ಮುದುಕನ ಮದುವೆಯ ಪ್ರಮುಖ ನಟಿ ಬರ್ಲಿಲ್ಲ ಅಂದ್ರೇನು ಆಯ್ತು, ಈ ಒಂದು ಪ್ರಮುಖ ನಟಿಯ ಪಾತ್ರವನ್ನ ತನ್ನ ಸಹೋದರಿ ಪಂಡ್ರೀಬಾಯಿ ಅವರಿಂದ ಯಾಕೆ ಮಾಡಿಸಬಾರ್ದು ಎನ್ನುವಂತಹ ವಿಚಾರ ಬರ್ತದ. ಆ ಒಂದು ನಿಟ್ಟಿನಲ್ಲಿ ವಿಮಲಾನಂದರು ಏನ್ ಮಾಡ್ತಾರಂದ್ರ ಈ ಒಂದು ಅವಕಾಶವನ್ನ ಪಂಡ್ರೀಬಾಯಿ ಅವರಿಗೆ ನೀಡ್ತಾರೆ. ಏನಂತ ಹೇಳ್ತಾರೆ, ನಾನೇನ ಮುದುಕನ ಮದುವೆ ನಾಟಕವನ್ನ ಪ್ರಾರಂಭ ಮಾಡಲಿದ್ದೇನಲ್ಲ, ಈ ಒಂದು ನಾಟಕದ ನಟಿ ಬಂದಿಲ್ಲ, ಅವರು ಬರೋದಕ್ಕೆ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಪ್ರಮುಖ ನಟಿಯ ಪಾತ್ರವನ್ನ ನೀನೇ ಅಭಿನಯಿಸು ಎನ್ನುವಂತ ಅವಕಾಶವನ್ನ ವಿಮಲಾನಂದರು ತನ್ನ ಸಹೋದರಿ ಪಂಡ್ರೀಬಾಯಿ ಅವರಿಗೆ ನೀಡ್ತಾರೆ. ಈ ಮುಖೇನ ಏನ್ ಮಾಡ್ತಾರಂದ್ರ ಪಂಡ್ರೀಬಾಯಿ ಅವರಿಗೆ ಆಕಸ್ಮಿಕವಾಗಿ ಮುದುಕನ ಮದುವೆ ನಾಟಕದಲ್ಲಿ ಅಭಿನಯಿಸುವಂತ ಒಂದು ಅವಕಾಶ ಸಿಗ್ತದೆ ಎನ್ನುವಂತ ವಿಷಯವನ್ನ ನಾವು ನೋಡಬಹುದು. ಅಂದ್ರ ಪೂರ್ವ ನಿರ್ಧಾರಿತವಾಗಿ ಮುದುಕನ ಮದುವೆ ನಾಟಕದಲ್ಲಿ ಪಂಡ್ರೀಬಾಯಿ ಅವರು ಅಭಿನಯವನ್ನ ಮಾಡಿಲ್ಲ. ಆಕಸ್ಮಿಕವಾಗಿ ಅವರಿಗೆ ಈ ಒಂದು ಅವಕಾಶ ಸಿಕ್ಕಿತ್ತು ಎನ್ನುವಂತ ವಿಷಯವನ್ನ ಪ್ರಮುಖವಾದಂತ ವಿಷಯವನ್ನ ನಾವು ತಿಳ್ಕೋಬೇಕು. ಅಂದ್ರೆ ಆ ನಾಟಕ ಪ್ರಾರಂಭ ಆಗೋಕ್ಕಿಂತ ಮುಂಚಿತ ಅರ್ಧ ಗಂಟೆ ಮುಂಚಿತನೇ ಏನಾಯ್ತಂದ್ರೆ ನಿರ್ಧಾರ ಆಯ್ತು, ಈ ಒಂದು ನಾಟಕದಲ್ಲಿ ಪಂಡ್ರೀಬಾಯಿ ಅವರು ಅಭಿನಯ ಮಾಡ್ಬೇಕನ್ನುವಂಥದ್ದು. ಅವಾಗ ಎಲ್ಲೋ ಒಂದ್ ಕಡೆಗೆ ರಂಗರಾವ್ ಅಂದ್ರೆ ಅವರ ತಂದೆ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ. ನಾಟಕ ಒಂದು ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಭಾಗವಹಿಸಬಾರದು ಎನ್ನುವಂಥದ್ದು ವಿಚಾರ ರಂಗರಾವ್ ಅವ್ರದ್ದಿತ್ತು. ಆದರೆ ಇಲ್ಲಿ ಒಂದು ಸಮಸ್ಯೆ
ನಟಿ ಬರದೇ ಇರುವಂತಹ ಸಮಸ್ಯೆ ಇರೋದ್ರಿಂದ ರಂಗರಾವ್ ಅವರು ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಅನುಮತಿಯನ್ನ ಕೊಡ್ತಾರೆ ಎನ್ನುವಂತ ವಿಷಯವನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಅಂದ್ರ ಇದು ಆಕಸ್ಮಿಕವಾಗಿ ಎಲ್ಲೋ ಒಂದು ಕಡೆಗೆ ಪಂಡ್ರೀಬಾಯಿ ಅವರಿಗೆ ನಾಟಕ ಕ್ಷೇತ್ರದಲ್ಲಿ ತಮ್ಮ ಕಲೆಯನ್ನ ತೋರಿಸುವಂತ ಅವಕಾಶ ಸಿಕ್ಕಿತು ಎನ್ನುವಂತ ವಿಷಯವನ್ನೆಲ್ಲ ನಾವು ನೋಡಬಹುದು. ಈ ತರನಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಪಂಡ್ರೀಬಾಯಿ ಅವರು ನಾಟಕ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡ್ತಾರೆ ಎನ್ನುವಂತ ವಿಷಯವನ್ನೆಲ್ಲ ನಾವು ನೋಡಬಹುದು. ಇದರಲ್ಲಿ ಏನಾದ್ರೂ ಸಮಸ್ಯೆ ಐತೆ? ಪಂಡ್ರೀಬಾಯಿ ಅವರು ನಾಟಕ ಕ್ಷೇತ್ರಕ್ಕೆ ಬಂದಿದ್ದು ಯಾವ ತರನಾಗಿ ಎನ್ನುವುದರಲ್ಲಿ ಏನಾದ್ರೂ ಸಮಸ್ಯೆ ಐತೆ? ನನ್ನ ವಾಯ್ಸ್ ಎಲ್ಲರಿಗೂ ಹಾ ವೆರಿ ಗುಡ್. ನನ್ನ ವಾಯ್ಸ್ ಎಲ್ಲರಿಗೂ ಕೇಶ್ ಬರಾಯ್ತಲ್ಲ ಕ್ಲಿಯರ್ ಆಗಿ? ಹಾ ವೆರಿ ಗುಡ್. ಹಾ ಮುಂದ್ ನೋಡೋಣ್ರಿ. ಈಗ ಈ ನಾಟಕ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿದ ನಂತರ ಪಂಡ್ರೀಬಾಯಿ ಅವರು ಆ ಒಂದು ಅವಕಾಶವನ್ನ ಯಾವ ತರನಾಗಿ ಸದುಪಯೋಗ ಪಡಿಸ್ಕೊಳ್ತಾರೆ, ಮತ್ತೆ ಅವರು ನಾಟಕ ಕ್ಷೇತ್ರದಲ್ಲಿ ಮುಂದುವರಿತಾರೋ ಅಥವಾ ಅವರ ತಂದೆ ರಂಗರಾವ್ ಅವರು ಅದನ್ನ ತಡೆ ಹಿಡಿತಾರೋ ಎನ್ನುವಂತಹ ಅಂಶವನ್ನು ಇಲ್ಲಿ ನಾವು ನೋಡೋಣ. ಆ ನಾಟಕ ಪ್ರದರ್ಶನ ನೋಡಲು ಪಿಟೀಲು ಚೌಡಯ್ಯ ಹಾಗೂ ಸಿನಿಮಾ ಪ್ರವರ್ತಕರಾಗಿದ್ದ ಕೆ ಹಿರಣ್ಣಯ್ಯ ಅವರು ಬಂದಿದ್ದರು. ಅವಾಗ ಮುದುಕನ ಮದುವೆಯ ನಾಟಕದಲ್ಲಿ ಪಂಡ್ರೀಬಾಯಿ ಅವರೇನು ಅಭಿನಯ ಮಾಡ್ತಾ ಇದ್ರಲ್ಲ, ಆ ಮುದುಕನ ಮದುವೆ ನಾಟಕ ಏನ ಒಂದು ಪ್ರಸಾರ ಆಗ್ತಾ ಇತ್ತಲ್ಲ, ಪ್ರದರ್ಶನಗೊಳ್ತಾ ಇತ್ತಲ್ಲ, ಆ ನಾಟಕವನ್ನ ನೋಡಲು ಹಿರಿಯ ಆ ಸಮಯದಲ್ಲಿ ಇದ್ದಂತ ಕನ್ನಡ ನಾಡಿನ ಹಿರಿಯ ಕಲಾವಿದರು ಬಂದಿದ್ರು. ಅದರಲ್ಲಿ ವಿಶೇಷವಾಗಿ ಯಾರಂದ್ರ ಪಿಟೀಲು ಚೌಡಯ್ಯನವರು ಮತ್ತು ಕೆ ಹಿರಣ್ಣಯ್ಯನವರು. ಅವರು ಕೂಡ ನಾಟಕಗಳನ್ನ ನಿರ್ಮಾಣ ಮಾಡುವಂತಹ ಹಿರಿಯ ಕಲಾವಿದರು, ಅಂದ್ರ ನಾಟಕ ನಿರ್ದೇಶಕರು ಅಂದ್ರೂ ಕೂಡ ನಡೀತದ. ನಾಟಕಗಳನ್ನ ನಿರ್ಮಾಣ ಮಾಡುವಂತಹ ಕಲಾವಿದರು ಅಂದ್ರ ನಾಟಕ ನಿರ್ದೇಶಕರು ಅವರಾಗಿದ್ರು. ಅವಾಗ ಮುದುಕನ ಮದುವೆ ನಾಟಕವನ್ನ ನೋಡಲು ಇವರಿಬ್ರು ಹಿರಿಯ ಕಲಾವಿದರು ಬಂದಿದ್ರು ಎನ್ನುವಂತ ವಿಷಯವನ್ನ ಇಲ್ಲಿ ನಾವು ನೋಡಬಹುದು. ಯಾರ್ಯಾರು ಬಂದಿದ್ರು? ಹಿರಿಯ ಕಲಾವಿದರು ಚೌಡಯ್ಯನವರು ಮತ್ತು ಹಿರಣ್ಣಯ್ಯ. ಅವಾಗ ಏನಾಗ್ತದ ನೋಡ್ರಿ, ಅವರಿಬ್ಬರು ಅದೇ ಕಾಲಕ್ಕೆ ವಾಣಿ ಎಂಬ ಚಲನಚಿತ್ರವನ್ನು ಸಿದ್ಧಗೊಳಿಸುತ್ತಿದ್ದರು. ಅವಾಗ ಚೌಡಯ್ಯ ಮತ್ತು ಹಿರಣ್ಣಯ್ಯ ಅವರು ಏನ್ ಮಾಡ್ತಾ ಇದ್ರಂದ್ರ ಒಂದು ಚಲನಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ರು, ಒಂದು ಚಲನಚಿತ್ರವನ್ನ ನಿರ್ದೇಶನ ಮಾಡ್ತಾ ಇದ್ರು. ಅವಾಗ ಏನಾಗ್ತದ ನೋಡ್ರಿ, ಅಂದು ರಂಗದ ಮೇಲೆ ಪಂಡ್ರೀಬಾಯಿ ಅವರು ಅಭಿನಯವನ್ನು ಕಂಡು ಮೆಚ್ಚಿ ತಮ್ಮ ಚಿತ್ರದಲ್ಲಿ ಸಣ್ಣ ಪಾತ್ರವೊಂದನ್ನು ನೀಡಿದರು. ನೋಡ್ರಿ ಏನಾಗ್ತದಂದ್ರ ಮುದುಕನ ಮದುವೆ ನಾಟಕದಲ್ಲಿ ಪಂಡ್ರೀಬಾಯಿ ಅವರು ಪ್ರಮುಖ ನಟಿಯ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ರು. ಅದನ್ನ ನೋಡಲು ಯಾರು ಬಂದಿದ್ರು? ಚೌಡಯ್ಯ ಮತ್ತು ಹಿರಣ್ಣಯ್ಯ ಅವರು ಬಂದಿದ್ರು. ಆ ಒಳ್ಳೆಯ ಅಭಿನಯವನ್ನ ನೋಡಿ ಪಂಡ್ರೀಬಾಯಿ ಅವರ ಒಳ್ಳೆಯ ಅಭಿನಯವನ್ನ ನೋಡಿ ಏನ್ ಮಾಡ್ತಾರೆ, ಪಂಡ್ರೀಬಾಯಿ ಅವರಿಗೆ ಯಾವ ಅವಕಾಶವನ್ನು ನೀಡ್ತಾರೆ? ಸಿನಿಮಾದಲ್ಲಿ ಅಂದ್ರೆ ಚಲನಚಿತ್ರದಲ್ಲಿ ಅಭಿನಯಿಸುವಂತ ಒಂದು ಅವಕಾಶವನ್ನ ನೀಡ್ತಾರೆ ಎನ್ನುವಂತ ವಿಷಯವನ್ನ ಇಲ್ಲಿ ನಾವು ನೋಡಬಹುದು. ನೋಡ್ರಿ ಪಂಡ್ರೀಬಾಯಿ ಅವರಿಗೆ ಆಕಸ್ಮಿಕವಾಗಿ ಮುದುಕನ ಮದುವೆ ನಾಟಕದಲ್ಲಿ ಒಂದು ಪಾತ್ರ ಮಾಡುವಂತ ಅವಕಾಶ ಸಿಕ್ಕಿತ್ತು. ಅದರಲ್ಲಿ ಪಾತ್ರ ಮಾಡಿದಾಗ ಮುಂದೆ ಚೌಡಯ್ಯ ಮತ್ತು ಹಿರಣ್ಣಯ್ಯ ಅವರು ಆ ಪಾತ್ರವನ್ನ ನೋಡಿ ಅವರಿಗೆ ಮತ್ತೆ ಮುಂದೆ ನಾಟಕ ಕ್ಷೇತ್ರದಿಂದ ಯಾವ ಕ್ಷೇತ್ರಕ್ಕೆ, ಚಲನಚಿತ್ರ ಕ್ಷೇತ್ರಕ್ಕೆ ಒಂದು ಅಭಿನಯ ಮಾಡುವಂತ ಅವಕಾಶವನ್ನ ಕೊಡಮಾಡಿದ್ರು ಎನ್ನುವಂತ ವಿಷಯವನ್ನ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬಹುದು. ನೋಡ್ರಿ ಪಂಡ್ರೀಬಾಯಿ ಅವರಿಗೆ ಅವರ ತಂದೆ ರಂಗರಾವ್ ಅವರು ಏನ್ ಹೇಳಿದ್ರು, ನೀನು ಯಾವುದೇ ನಾಟಕ ಕ್ಷೇತ್ರದಲ್ಲಿ ಅಥವಾ ನಾಟಕದಲ್ಲಿ ಕೆಲಸ ಮಾಡಬಾರಂತ ಹೇಳಿದ್ರು. ಅದನ್ನ ಪಂಡ್ರೀಬಾಯಿ ಅವರು ಒಪ್ಕೊಂಡು ಬಿಟ್ಟಿದ್ರು. ಅದರ ಆಕಸ್ಮಿಕವಾಗಿ ಒಂದು ಸಮಸ್ಯೆ ಇರೋದ್ರಿಂದ ಅವರಿಗೆ ನಾಟಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿತ್ತು. ಅದರಿಂದ ಅವರು ನಾಟಕ ಕ್ಷೇತ್ರದಲ್ಲಿ ಪದಾರ್ಪಣೆ ಮಾಡಿದ್ರು. ಅಲ್ಲಿಂದ ಈಗ ಯಾವ ಕ್ಷೇತ್ರಕ್ಕೆ ಮುಂದೆ ಸಾಗ್ತಾ ಇದ್ದಾರೆ? ಸಿನಿಮಾ ಕ್ಷೇತ್ರಕ್ಕೆ, ಅಂದ್ರೆ ಕ್ಷೇತ್ರಕ್ಕೆ ಅವರು ಮುಂದೆ ಸಾಗ್ತಾ ಇದ್ದಾರೆ ಎನ್ನುವಂತ ಅಂಶವನ್ನು ನಾವು ನೋಡಬಹುದು. ಅವಾಗ ಮೊದಲನೇದಾಗಿ ಇಲ್ಲಿ ವಿಶೇಷವಾಗಿ ನಾವು ಏನ್ ನೋಡ್ಬೇಕಂದ್ರೆ, ಪ್ರಥಮವಾಗಿ ಅವರು ಯಾವ ನಾಟಕದಲ್ಲಿ ಅಭಿನಯವನ್ನು ಮಾಡ್ತಾರೆ? ಮುದುಕನ ಮದುವೆ ನಾಟಕದಲ್ಲಿ ಅಭಿನಯವನ್ನು ಮಾಡ್ತಾರೆ. ಇನ್ನ ಮೊದಲ ಚಲನಚಿತ್ರದಲ್ಲಿ ಅವರು ಅಭಿನಯ ಮಾಡಿದ್ದು ಯಾವ ಚಲನಚಿತ್ರ ಅಂದ್ರೆ ವಾಣಿ ಚಲನಚಿತ್ರ. ಯಾವ ಚಲನಚಿತ್ರ? ವಾಣಿ ಚಲನಚಿತ್ರದಲ್ಲಿ ಅವರು ಒಂದು ನಟನೆಯನ್ನ ಅಥವಾ ಅಭಿನಯವನ್ನ ಮಾಡ್ತಾರೆ ಎನ್ನುವಂತ ವಿಷಯವನ್ನು ನಾವು ಪ್ರಮುಖವಾಗಿ ನೋಡಬೇಕು. ನೆಕ್ಸ್ಟ್, ಹೀಗೆ ಮಹಾ ನಟಿಯೊಬ್ಬಳ ಸಿನಿಮಾಯನ್ನ ಶುರುವಾಯಿತು ಎನ್ನುವಂತ ವಿಷಯವನ್ನ ನಾವು ನೋಡಬಹುದು. ಇಲ್ಲಿಂದ ವಾಣಿ ಚಿತ್ರದಲ್ಲಿ ಪ್ರಥಮವಾಗಿ ಅವರೇನ ಅಭಿನಯವನ್ನ ಮಾಡ್ತಾರಲ್ಲ, ಅಲ್ಲಿಂದ ಅವರ ಚಲನಚಿತ್ರ ರಂಗದ ಅಭಿನಯ ಪ್ರಾರಂಭ ಆಗ್ತದ ಎನ್ನುವಂತ ವಿಷಯವನ್ನ ನಾವು
ನೋಡ್ಬೋದು. ವಾಣಿ ಚಿತ್ರದಲ್ಲಿ ಏನು ಪ್ರಥಮ ಬಾರಿಗೆ ಅಭಿನಯವನ್ನ ಮಾಡ್ತಾರಲ್ಲ ಪಂಡ್ರಿಬಾಯಿ ಅವರು, ನಂತರ ಬಹಳಷ್ಟು ಚಲನಚಿತ್ರಗಳಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಪ್ರಮುಖ ನಟಿಯಾಗಿ ಅಭಿನಯವನ್ನ ಮಾಡ್ತಾರೆ ಎನ್ನುವಂತ ಅಂಶವನ್ನು ನಾವು ನೋಡಬಹುದು. ಅವಾಗ ವಾಣಿ ಚಿತ್ರದಲ್ಲಿ ಪಂಡ್ರಿಬಾಯಿ ಅವರ ನಟನಾ ಪ್ರತಿಭೆ ಲೋಕದೆದುರು ಅನಾವರಣಗೊಂಡಿತು. ಅವಾಗ ಪಂಡ್ರಿಬಾಯಿ ಅವರಲ್ಲಿ ಅಭಿನಯದ ಒಂದು ಕಲೆ ಯಾವ ಮಟ್ಟದಲ್ಲಿದೆ ಎನ್ನುವುದು ವಾಣಿ ಚಿತ್ರದ ಮುಖಾಂತರ ಎಲ್ಲರಿಗೂ ಗೊತ್ತಾಯಿತು ಎನ್ನುವಂತ ವಿಷಯವನ್ನು ನಾವು ನೋಡಬಹುದು. ಅಂದ್ರೆ ಅವರಲ್ಲಿ ಏನಾಗಿತ್ತು ಅಂದ್ರೆ ಒಂದು ಅಭಿನಯದ ಕಲೆ ಬಹಳಷ್ಟು ಪರಿಪೂರ್ಣವಾಗಿ ಬೆಳವಣಿಗೆ ಆಗಿತ್ತು. ಅದು ವಾಣಿ ಚಿತ್ರದ ಮುಖಾಂತರ ಎಲ್ಲರಿಗೂ ಗೊತ್ತಾಯಿತು ಎನ್ನುವಂತ ವಿಷಯವನ್ನು ನಾವು ನೋಡಬಹುದು. ಆದ್ರೆ ಏನಾಯ್ತಂದ್ರೆ ಆಮೇಲೆಯೂ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬರಲಿಲ್ಲ. ಅವರೇನೋ ವಾಣಿ ಚಿತ್ರದಲ್ಲಿ ಪ್ರಥಮವಾಗಿ ಅಭಿನಯವನ್ನ ಮಾಡಿದ್ರು. ಅದಾದ ನಂತರ ಅವರು ಬೇಗನೆ ಬೇರೆ ಬೇರೆ ಚಲನಚಿತ್ರದಲ್ಲೇ ಕೆಲಸ ಮಾಡಿದ್ರು ಹಾಗೇನಿಲ್ಲ. ಅವರಿಗೆ ವಾಣಿ ಚಿತ್ರದ ನಂತರ ಮತ್ತೆ ಬೇರೆ ಬೇರೆ ಚಲನಚಿತ್ರದಲ್ಲಿ ಭಾಗವಹಿಸುವಂತ ಅವಕಾಶ ಬಹುಬೇಗ ಅವರಿಗೆ ಸಿಗ್ಲಿಲ್ಲ. ಬಹಳಷ್ಟು ಮತ್ತೆ ದಿನಗಳ ನಂತರ ಏನಾಯ್ತು ಅಂದ್ರೆ ಅವರಿಗೆ ಅವಕಾಶ ಸಿಕ್ಕಿತು. ಮತ್ತೆ ಬಹಳಷ್ಟು ದಿನಗಳವರೆಗೆ ಅವರು ಕಾಯಬೇಕಾಯಿತು ಎನ್ನುವಂತ ಅಂಶವನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಎಲ್ಲ ಒಂದ್ ಕಡೆ ವಾಣಿ ಚಿತ್ರದ ಮುಖೇನ ಅವರ ಪ್ರತಿಭೆ ಎಲ್ಲರಿಗೂ ಗೊತ್ತಾಗಿತ್ತು, ಆದರೂ ಕೂಡ ಅವರಿಗೆ ಅವಕಾಶ ಯಾರೂ ಕೂಡ ಬೇಗನೆ ಕೊಡ್ಲಿಲ್ಲ ಎನ್ನುವಂತ ವಿಷಯವನ್ನು ಕೂಡ ನಾವು ನೋಡಬಹುದು. ಅಂತಹ ಸಮಯದಲ್ಲಿ ರಂಗಭೂಮಿ ಆಕೆಯ ಕೈ ಬಿಡಲಿಲ್ಲ. ಅವಾಗ ಏನೋ ಒಂದು ವಾಣಿ ಚಿತ್ರದಲ್ಲಿ ಕೆಲಸ ಮಾಡಿದ ನಂತರ ಪಂಡ್ರಿಬಾಯಿ ಅವರು ಏನು ಒಂದು ವಿಚಾರವನ್ನ ಮಾಡಿದ್ರಂದ್ರೆ, ಇನ್ನು ಹೀಗೆ ನನಗೆ ಬಹಳಷ್ಟು ವಿಭಿನ್ನ ಚಲನಚಿತ್ರಗಳಲ್ಲಿ ಕೆಲಸ ಮಾಡಲು ಅವಕಾಶ ಸಿಗ್ತದಂತ ನಂಬಿದ್ರು. ಆದ್ರೆ ಅವರಿಗೆ ಅವಕಾಶ ಬಹುಬೇಗನೆ ಅವಕಾಶ ಸಿಗ್ಲಿಲ್ಲ. ಆ ಒಂದು ಸಮಯದಲ್ಲಿ ಅವ್ರು ಏನ್ ಮಾಡಿದ್ರಂದ್ರ ಮತ್ತೆ ರಂಗಭೂಮಿ ಕ್ಷೇತ್ರಕ್ಕೆ ಬಂದ್ರು. ರಂಗಭೂಮಿ ಕ್ಷೇತ್ರ ಅಂದ್ರೆ ಮತ್ತೆ ಯಾವ್ದು ಕ್ಷೇತ್ರ? ನಾಟಕ ಕ್ಷೇತ್ರ. ನಾಟಕ ಕ್ಷೇತ್ರವನ್ನ ಏನಂತ ಕರೀತಾರೆ? ರಂಗಭೂಮಿ ಕ್ಷೇತ್ರ ಅಂತ ಕರೀತಾರೆ. ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಾಣಿ ಚಲನಚಿತ್ರದಲ್ಲಿ ಕೆಲಸ ಮಾಡಿ ಮತ್ತೆ ನಾಟಕಗಳಲ್ಲಿ ಬೇರೆ ಬೇರೆ ನಾಟಕಗಳಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ಅವ್ರಿಗೆ ಸಿಗ್ತದ. ಅದನ್ನೇ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ ಎನ್ನುವಂತ ಅಂಶವನ್ನು ನಾವು ನೋಡಬಹುದು. ಆ ದಿನಗಳಲ್ಲಿ ಕರ್ನಾಟಕ ಮಾತ್ರವಲ್ಲದೆ ದೂರದ ಮುಂಬೈವರೆಗೆ ಪ್ರವಾಸ ಮಾಡಿ ನಾಟಕಗಳಲ್ಲಿ ಅಭಿನಯಿಸಿ ಕುಟುಂಬಕ್ಕೆ ಆಸರೆಯಾಗಿ ನಿಂತರು ಎನ್ನುವಂತ ಅಂಶವನ್ನು ನಾವು ನೋಡಬಹುದು. ಆ ಒಂದು ನಿಟ್ಟಿನಲ್ಲಿ ವಾಣಿ ಚಲನಚಿತ್ರದಲ್ಲಿ ಕೆಲಸ ಮಾಡಿ ಆದ ನಂತರ ಮತ್ತೆ ನಾಟಕಗಳಲ್ಲಿ ಬೇರೆ ಬೇರೆ ನಾಟಕಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲಸವನ್ನ ಮಾಡ್ತಾರೆ. ಅವಾಗ ಕರ್ನಾಟಕದಲ್ಲಿ ಅಷ್ಟೇ ಅವರು ನಾಟಕಗಳಲ್ಲಿ ಕೆಲಸ ಮಾಡೋದಿಲ್ಲ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿಯೂ ಕೂಡ ಏನ್ ಮಾಡ್ತಾರೆ ಅಂದ್ರ ನಾಟಕಗಳಲ್ಲಿ ಕೆಲಸವನ್ನ ಮಾಡ್ತಾರೆ. ಒಳ್ಳೆಯ ಅಭಿನಯವನ್ನ ಪ್ರಸ್ತುತ ಪಡಿಸ್ತಾರೆ ಎನ್ನುವಂತ ವಿಷಯವನ್ನು ನಾವು ನೋಡಬಹುದು. ಅವಾಗ ಅದಾದ ನಂತರ ನೋಡ್ರಿ, ಅಷ್ಟೇ ಅಲ್ಲದೆ ನಾಟಕಗಳಲ್ಲಿ ಕೆಲಸವನ್ನ ಮಾಡಿ ಸ್ವಲ್ಪ ದುಡ್ಡನ್ನ ಸಂಗ್ರಹಿಸಿ ಮನೆಗೆ ಏನ್ ಮಾಡ್ತಾರೆ ಆಸರೆಯಾಗಿ ನಿಲ್ತಾರೆ ಎನ್ನುವಂತ ವಿಷಯವನ್ನು ನಾವು ನೋಡಬಹುದು. ನೋಡ್ರಿ, ಒಂದು ಇಲ್ಲಿ ವಿಚಾರವನ್ನ ನಾವು ಮಾಡಬೇಕು. ಒಂದು ಹೆಣ್ಣು ಆಗಿ ಸ್ವತಃ ದುಡಿದು ಮನೆಗೆ ಆಸರೆ ಆಗ್ತಾಳೆ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಅವರು ನಮ್ಮೆಲ್ಲರಿಗೂ ಆದರ್ಶಪ್ರಾಯರು ಎನ್ನುವಂತ ವಿಷಯವನ್ನು ನಾವು ನೋಡಬೇಕು. ಇದಾದ ನಂತರ ಇದೇ ಸಮಯದಲ್ಲಿ ವಿಮಲಾನಂದರ ಗೆಳೆಯರಾಗಿದ್ದ ಸುದರ್ಶನ್ AVM ಸ್ಟುಡಿಯೋ ಮಾಲೀಕರಾಗಿದ್ದ ಚೆಟ್ಟಿಯಾರ್ ಅವರಿಗೆ ಪಂಡ್ರಿಬಾಯಿ ಅವರ ಫೋಟೋ ಕೊಟ್ಟಿದ್ದರು. ತಿಂಗಳಿಗೆ 300 ರೂಪಾಯಿ ಮಾಸಿಕ ಸಂಬಳ, 3 ವರ್ಷಗಳಿಗೆ AVM ಜೊತೆ ಒಪ್ಪಂದ ಮಾಡಿಕೊಂಡರು ಪಂಡ್ರಿಬಾಯಿ ಅವರು. ಅವಾಗ ಈ ಒಂದು ನಿಟ್ಟಿನಲ್ಲಿ ಮದ್ರಾಸಿಗೆ ಅವರು ಬಂದು ನೆಲೆಸಿದರು ಎನ್ನುವಂತ ವಿಷಯವನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಅವಾಗ ಬೇರೆ ಬೇರೆ ಕಂಪನಿಯ ನಾಟಕಗಳಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಅಭಿನಯವನ್ನ ಮಾಡ್ತಾ ಇದ್ರು. ಅವಾಗ ವಿಮಲಾನಂದರ ಒಬ್ಬರ ಗೆಳೆಯರಿದ್ರು, ಯಾರಂದ್ರೆ ಸುದರ್ಶನ್ ಎನ್ನುವರು ಗೆಳೆಯರಿದ್ರು. ಆ ಸುದರ್ಶನ್ ಅವರಿಗೆ AVM ನ ಮಾಲೀಕರಾದಂತ ಚೆಟ್ಟಿಯಾರ್ ಅವರು ಪರಿಚಯವಿದ್ರು. ನೋಡ್ರಿ, ವಿಮಲಾನಂದರ ಗೆಳೆಯ ಸುದರ್ಶನ್. ನೆಕ್ಸ್ಟ್ ಸುದರ್ಶನ್ ಅವರಿಗೆ ಯಾರ ಪರಿಚಯ ಇತ್ತಂದ್ರೆ AVM ಒಂದು ಕಂಪನಿಯ ಮಾಲೀಕರಾದಂತ ಚೆಟ್ಟಿಯಾರ್ ಅವರ ಪರಿಚಯ ಇತ್ತು. ಅವಾಗ ಏನ್ ಮಾಡ್ತಾರ ಅಂದ್ರ ಸುದರ್ಶನ್ ಅವರು ಆ ಚೆಟ್ಟಿಯಾರ್ ಅವ್ರ ಕಡೆ ಪಂಡ್ರಿಬಾಯಿ ಅವರನ್ನ ಕರೆದುಕೊಂಡು ಹೋಗ್ತಾರೆ. ಅವಾಗ ಪಂಡ್ರಿಬಾಯಿ ಅವ್ರು ಏನ್ ಮಾಡ್ತಾರ ಅಂದ್ರ ಆ ಚೆಟ್ಟಿಯಾರ್ ಅವರ ಕಂಪನಿ ಏನ್ ಇದ್ದಿರ್ತದಲ್ಲ, AVM ಕಂಪನಿ ಇದ್ದಿರ್ತದಲ್ಲ, ಆ ಕಂಪನಿಯ ಜೊತೆಗೆ ಏನ್ ಮಾಡ್ತಾರ ಅಂದ್ರೆ ಒಂದು ಒಪ್ಪಂದವನ್ನ ಮಾಡ್ಕೋತಾರೆ. ಏನಂತ ಒಪ್ಪಂದವನ್ನ ಮಾಡ್ಕೋತಾರ ಅಂದ್ರೆ 3 ವರ್ಷದವರೆಗೆ ನಾನು ಬೇರೆ ಕಂಪನಿಯ ನಾಟಕಗಳಲ್ಲಿ ಒಂದು ಅಭಿನಯವನ್ನ ಮಾಡೋದಿಲ್ಲ, ನಿಮ್ಮ ಕಂಪನಿಯ ನಾಟಕದಲ್ಲೇ ನಾನು ಅಭಿನಯವನ್ನ ಮಾಡ್ತೇನೆ, ಅದಕ್ಕಾಗಿ ನೀವು ಪ್ರತಿ ತಿಂಗಳಿಗೆ 300 ರೂಪಾಯಿ ಸಂಬಳವನ್ನ ಕೊಡಬೇಕು ಎನ್ನುವಂತ ಒಪ್ಪಂದವನ್ನ ಪಂಡ್ರಿಬಾಯಿ ಅವರು AVM ಕಂಪನಿಯ ಜೊತೆಗೆ ಮಾಡ್ಕೋತಾರೆ ಎನ್ನುವಂತ ವಿಷಯವನ್ನೆಲ್ಲ ಪ್ರಮುಖವಾಗಿ ನಾವು ಗಮನಿಸಬೇಕು. ಅಂದ್ರೆ ಅವರು ಈ ಮೊದಲು ಏನ್ ಮಾಡ್ತಾ ಇದ್ರು ಅಂದ್ರೆ ಬೇರೆ ಬೇರೆ ಕಂಪನಿಯ ನಾಟಕಗಳಲ್ಲಿ ಅಭಿನಯವನ್ನ ಮಾಡ್ತಾ ಇದ್ರು. ಆದ್ರ ಇಲ್ಲಿಗೆ ಏನ್ ಮಾಡ್ತಾರಂದ್ರ AVM ಕಂಪನಿಯ ಜೊತೆಗೆ
ನಾಟಕ ಕಂಪನಿಯ ಜೊತೆಗೆ ಒಪ್ಪಂದವನ್ನ ಮಾಡ್ಕೋತಾರೆ. ಬೇರೆ ಕಂಪನಿಯ ನಾಟಕಗಳಲ್ಲಿ ನಾನು ಭಾಗವಹಿಸುವುದಿಲ್ಲ, ಕೇವಲ ನಿಮ್ಮ ಕಂಪನಿಯ ನಾಟಕಗಳಲ್ಲಿ ಅಷ್ಟೇ ಭಾಗವಹಿಸ್ತೀನಿ, ಅದಕ್ಕೆ ನೀವು ಪ್ರತಿಯಾಗಿ ತಿಂಗಳಿಗೆ 300 ರೂಪಾಯಿಯನ್ನು ಕೊಡಬೇಕು ಅನ್ನುವಂತಹ ಏನ್ ಮಾಡ್ತಾರೆ, ಒಪ್ಪಂದವನ್ನ ಮಾಡ್ಕೋತಾರೆ. ಅದಾದ ನಂತರ ನೋಡ್ರಿ, ಪಂಡ್ರಿಬಾಯಿ ಮದ್ರಾಸಿಗೆ ಬಂದ್ ನೆಲೆಸಿದ್ರು. ಅದಕ್ಕಾಗಿ ಆ AVM ಕಂಪನಿಯ ಒಂದು ಪ್ರಧಾನ ಒಂದು ಕಚೇರಿ ಎಲ್ಲಿ ಇದ್ದಿರ್ತದಂದ್ರ ಮದ್ರಾಸ್ನಲ್ಲಿ ಇದ್ದಿರ್ತದ. ಮದ್ರಾಸ್ ಅಂದ್ರೆ ಈಗಿನ ಚೆನ್ನೈ, ಅಲ್ಲಿ ಇದ್ದಿರ್ತದ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರ ಬಂದು ನೆಲೆಸ್ತಾರೆ. ನೆಕ್ಸ್ಟ್ ಕಷ್ಟಪಟ್ಟು ತಮಿಳು ಭಾಷೆಯನ್ನು ಕಲಿತರು. ಅವಾಗ ಮದ್ರಾಸಿಗೆ ಹೋದ ನಂತರ, ಚೆನ್ನೈಗೆ ಹೋದ ನಂತರ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ತಮಿಳು ಭಾಷೆ ಪ್ರಭಾವ ಹೆಚ್ಚು ಇದ್ದಿರ್ತದ. ಅಲ್ಲಿ ತಮಿಳು ಭಾಷೆ ಕಲಿಯೋದು ಅವಶ್ಯವಾಗಿರ್ತದ. ಆ ಒಂದು ನಿಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮಿಳು ಭಾಷೆಯನ್ನ ಕಲಿಯುವಂತ ಕೆಲಸವನ್ನು ಮಾಡ್ತಾರೆ. ಗುಣಸಾಗರಿ ಸಿನಿಮಾದಲ್ಲಿ ಹೊನ್ನಪ್ಪ ಭಾಗವತರ ಅವರಿಗೆ ನಾಯಕಿಯಾಗಿ ನಟಿಸಿದರು. ನೆಕ್ಸ್ಟ್ 3 ವರ್ಷ ಏನ್ ಮಾಡ್ತಾರೆ ಅಂದ್ರೆ AVM ಕಂಪನಿಯಲ್ಲಿ ಅವರು ಅಭಿನಯವನ್ನ ಮಾಡ್ತಾರೆ. ಅದಾದ ನಂತರ ಅವರು ಮತ್ತೆ ಚಲನಚಿತ್ರದಲ್ಲಿ ಕೆಲಸವನ್ನ ಮಾಡ್ತಾರೆ. ಯಾವ ಚಲನಚಿತ್ರ ಅಂದ್ರೆ ಗುಣಸಾಗರಿ ಎನ್ನುವಂತಹ ಚಲನಚಿತ್ರ. ವಾಣಿ ಚಲನಚಿತ್ರದ ನಂತರ ಅವರು ಮತ್ತೆ ಯಾವ ಚಲನಚಿತ್ರದಲ್ಲಿ ಕೆಲಸವನ್ನ ಮಾಡ್ತಾರೆ, ಗುಣಸಾಗರಿ. ಇದರ ನಾಯಕ ಯಾರಾಗಿರ್ತಾರೆ ಅಂದ್ರೆ ಹೊನ್ನಪ್ಪ ಭಾಗವತ ಎನ್ನುವಂತಹ ಒಬ್ಬ ತಮಿಳುನಾಡಿನ ಪ್ರಖ್ಯಾತ ನಟ. ಅವರಿಗೆ ನಟಿಯಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗುಣಸಾಗರಿ ಚಲನಚಿತ್ರದಲ್ಲಿ ಇವರು ಕೆಲಸವನ್ನ ಮಾಡ್ತಾರೆ ಎನ್ನುವಂತಹ ಅಂಶವನ್ನು ನಾವು ಪ್ರಮುಖವಾಗಿ ಗಮನಿಸಬಹುದು. ಅದಾದ ನಂತರ ಏನಾಗ್ತದ ನೋಡ್ರಿ, ಅಲ್ಲಿಂದ ಪಂಡ್ರಿಬಾಯಿ ಅವರ ಯಶೋಗಾಥೆ ಶುರುವಾಯಿತು. ಅವಾಗ ಮಾತ್ರ ಏನಾಗ್ತಂದ್ರ ವಾಣಿ ಚಲನಚಿತ್ರದ ನಂತರ ಅವರಿಗೆ ಮತ್ತೆ ಬೇರೆ ಚಲನಚಿತ್ರದಲ್ಲಿ ಅಭಿನಯ ಮಾಡಲು ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಗುಣಸಾಗರಿ ಚಲನಚಿತ್ರದಲ್ಲಿ ಅಭಿನಯ ಮಾಡಿದ ನಂತರ ಮಾತ್ರ ಅವರಿಗೆ ಬೇರೆ ಬೇರೆ ಚಲನಚಿತ್ರದಲ್ಲಿ ಅಭಿನಯ ಮಾಡಲು ಅವರಿಗೆ ಅವಕಾಶ ಸಿಗ್ತದ ಎನ್ನುವಂತ ಅಂಶವನ್ನು ನಾವು ಪ್ರಮುಖವಾಗಿ ನೋಡಬಹುದು. ಈ ನಡುವೆ ಮದುವೆಯ ಪ್ರಸ್ತಾಪ ಆದರೂ ಕುಟುಂಬಕ್ಕೆ ನೆರವಾಗುವ ದೃಷ್ಟಿಯಿಂದ ತಾವೇ ಅದನ್ನು ನಿರಾಕರಿಸಿದರು. ಅವಾಗ ಅವರ ಕುಟುಂಬದವರು ಏನಂತಿದ್ರು, ಮದುವೆಯನ್ನ ಮಾಡ್ಕೊ ಅಂತಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಮದುವೆ ಅಂದ ತಕ್ಷಣ ಎಲ್ಲೋ ಅಂದ್ರೆ ಆರ್ಥಿಕ ಭಾರ ಆಗ್ಬಹುದು, ಕುಟುಂಬದ ಮೇಲೆ ಆರ್ಥಿಕ ಭಾರ ಆಗ್ಬಹುದು, ನಾನು ಕುಟುಂಬದ ಮೇಲೆ ಹೊರೆ ಆಗ್ಬಾರ್ದು ಎನ್ನುವಂತ ಒಳ್ಳೆಯ ಹಿತದೃಷ್ಟಿಯಿಂದ ಅವ್ರು ಏನ್ ಮಾಡ್ತಾರ ಅಂದ್ರೆ ಮದುವೆಯನ್ನ ನಿರಾಕರಿಸ್ತಾರೆ ಎನ್ನುವಂತ ವಿಷಯವನ್ನು ನಾವು ನೋಡಬಹುದು. ಚಲನಚಿತ್ರ ಎಂದರೆ ಮೂಗು ಮುರಿಯುತ್ತಿದ್ದ ಕಾಲದಲ್ಲಿ ಚಿತ್ರರಂಗಕ್ಕೆ ಬಂದ ಪಂಡ್ರಿಬಾಯಿ ಹಾಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಎಲ್ಲಾ ಬಗೆಯ ಸ್ತ್ರೀ ಪಾತ್ರಗಳಲ್ಲಿ ನಟಿಸಿದರು. ಅವಾಗ ಎಲ್ಲೋ ಒಂದ್ ಕಡೆಗೆ ಆ ಸಮಯದಲ್ಲಿ ಚಲನಚಿತ್ರದ ನಟಿಯಾಗೋದಂದ್ರ ಅಷ್ಟೊಂದು ಒಂದು ಒಳ್ಳೆಯ ಕೆಲಸ ಅಂತ ಆಗಿರ್ಲಿಲ್ಲ. ಅಂತ ಒಂದು ಸಮಯದಲ್ಲಿ ಏನ್ ಮಾಡ್ತಾರೆ ಅಂದ್ರ ಪಂಡ್ರಿಬಾಯಿ ಅವರು ಚಲನಚಿತ್ರದ ನಟಿಯಾಗಿ ವಿಭಿನ್ನ ಒಂದು ಪಾತ್ರಗಳಲ್ಲಿ ಅಭಿನಯ ಮಾಡುವಂತ ಕೆಲಸ ಪಂಡ್ರಿಬಾಯಿ ಅವರು ಮಾಡ್ತಾರೆ ಎನ್ನುವಂತ ಅಂಶವನ್ನು ನಾವು ನೋಡಬಹುದು. ಅವಾಗ ಒಂದು ಉದಾಹರಣೆ ಮುಖಾಂತರ ಇದನ್ನ ತಿಳಿಸುವಂತ ಕೆಲಸವನ್ನ ಕೃತಿಕಾರರು ಮಾಡ್ತಾ ಇದ್ದಾರೆ. ಹಾಡು ಮುಟ್ಟದ ಸೊಪ್ಪಿಲ್ಲ ಅಂದ್ರೆ ನಾವು ಹಾಡನ್ನ ತೆಗೆದುಕೊಂಡ್ರೆ ಅದು ಎಲ್ಲಾ ಪ್ರಕಾರದ ಮರಗಳ ಎಲೆಗಳನ್ನ ತಿನ್ನುವಂತ ಕೆಲಸ ಮಾಡ್ತದ, ಯಾವುದನ್ನು ಬಿಡುವುದಿಲ್ಲ. ಹಾಗೇನೆ ಪಂಡ್ರಿಬಾಯಿ ಅವ್ರು ಏನ್ ಮಾಡಿದಾರೆ ಅಂದ್ರ ಎಲ್ಲಾ ಪಾತ್ರಗಳಲ್ಲಿ ಅಭಿನಯ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಒಂದು ತಾಯಿಯ ಪಾತ್ರ ಬಹಳಷ್ಟು ಅಚ್ಚುಕಟ್ಟಾಗಿ ಪಂಡ್ರಿಬಾಯಿ ಅವರು ನಿರ್ವಹಣೆ ಮಾಡಿದ್ದಾರೆ ಎನ್ನುವುದನ್ನು ನಾವು ಪ್ರಮುಖವಾಗಿ ಗಮನಿಸಬಹುದು. ನೆಕ್ಸ್ಟ್ ಸುಮಾರು 400ಕ್ಕೂ ಮಿಕ್ಕ ಚಿತ್ರಗಳಲ್ಲಿ ನಟಿಸಿದ ಪಂಡ್ರಿಬಾಯಿ ಕನ್ನಡ ಮಾತ್ರವಲ್ಲದೆ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿ ಹಾಗೂ ಹಿಂದಿ ಚಿತ್ರಗಳಲ್ಲೂ ನಟಿಸಿ ರಾಷ್ಟ್ರೀಯ ನಟಿ ಎನಿಸಿಕೊಂಡರು. ಅವಾಗ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿ, ದಕ್ಷಿಣ ಭಾರತದ ಭಾಷೆಗಳಂದ ತಕ್ಷಣ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಈ ಭಾಷೆಗಳನ್ನು ನಾವು ಏನಂತ ಕರಿತೀವಿ, ದಕ್ಷಿಣ ಭಾರತದ ಭಾಷೆಗಳು ಅಂತ ಕರಿತೀವಿ. ಈ ಎಲ್ಲಾ ಭಾಷಾ ಚಿತ್ರಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಭಿನಯವನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಹಿಂದಿ ಚಿತ್ರಗಳಲ್ಲಿ ಕೂಡ ಅವರು ಏನ್ ಮಾಡ್ತಾರೆ ಅಂದ್ರೆ ಅಭಿನಯವನ್ನ ಮಾಡಿ ರಾಷ್ಟ್ರೀಯ ನಟಿ ಅಂತ ಬಿರುದನ್ನ ಪಡೆದುಕೊಳ್ತಾರೆ ಎನ್ನುವಂತ ವಿಷಯವನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಇವರು ಪಂಡ್ರಿಬಾಯಿ ಅವರು ನಮ್ಮ ಕನ್ನಡ ಚಲನಚಿತ್ರದ ನಟಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಷೆಯಲ್ಲಿ ನಟನೆಯನ್ನ ಮಾಡಿ ರಾಷ್ಟ್ರೀಯ ನಟಿ ಎನಿಸಿಕೊಂಡಿದ್ದಾರೆ. ಅವಾಗ ಅದೇ ತರನಾಗಿ ಪಂಡ್ರಿಬಾಯಿ ಅಭಿನಯದಲ್ಲಿ ಭಾರತೀಯ ಹೆಂತನದ ಲಕ್ಷಣಗಳು ಅನಾವರಣಗೊಂಡಿವೆ ಎನ್ನುವುದನ್ನು ಕೂಡ ಇಲ್ಲಿ ನೋಡಬಹುದು. ಅಂದ್ರೆ ಅವರ ಬಹಳಷ್ಟು ಚಲನಚಿತ್ರಗಳಲ್ಲಿ ಏನು ಅಭಿನಯವನ್ನ ಮಾಡಿದರಲ್ಲ, ಆ ಎಲ್ಲಾ ಅಭಿನಯಗಳಲ್ಲಿ ಪ್ರಮುಖವಾಗಿ ಅವರ ಒಂದು ಹಿಂದೂ
ಸಂಪ್ರದಾಯದ ಸ್ತ್ರೀಯಾಗಿ ಏನ್ ಮಾಡಿದಾರೆ ಅಂದ್ರೆ ಎಲ್ಲಾ ಚಿತ್ರಗಳಲ್ಲಿ ಅಭಿನಯವನ್ನ ಮಾಡಿದ್ದಾರೆ. ಅವಾಗ ಅವರ ಚಲನಚಿತ್ರದಲ್ಲಿ ಅವ್ರೇನ್ ಅಭಿನಯವನ್ನ ಮಾಡಿದಾರಲ್ಲ, ಅವ್ರ ಅಭಿನಯವನ್ನ ನೋಡಿದ್ರೆ ನಮಗ್ ಗೊತ್ತಾಗ್ತದ, ಒಂದು ಯಾವ ವಿಷಯ ನಮಗ್ ಗೊತ್ತಾಗ್ತಂದ್ರ ಒಂದು ಭಾರತೀಯ ಸಂಪ್ರದಾಯದ ಹೆಣ್ಣು ಹೇಗಿರ್ಬೇಕು ಎನ್ನುವುದು ನಮಗೆ ಅರಿವಿಗೆ ಬರ್ತದೆ ಎನ್ನುವುದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಅದೇ ತರನಾಗಿ ಭಕ್ತಿ ಪಾತ್ರಗಳನ್ನು ಕೂಡ ಅವರು ಬಹಳಷ್ಟು ಒಳ್ಳೆ ತರನಾಗಿ ಅಭಿನಯಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಚಂದ್ರಮತಿ ಪಾತ್ರ ಮತ್ತು ಸಕುಬಾಯಿ ಪಾತ್ರ ಬಹಳಷ್ಟು ಒಳ್ಳೆ ತರನಾಗಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಅಭಿನಯ ಮಾಡಿದ್ದಾರೆ ಎನ್ನುವಂತ ವಿಷಯವನ್ನು ಕೂಡ ಇಲ್ಲಿ ನಾವು ಪ್ರಮುಖವಾಗಿ ನೋಡಬಹುದು. ಇಷ್ಟು ಅವ್ರೇನ್ ಮಾಡ್ತಾ ಇದ್ದಾರೆ ಚಲನಚಿತ್ರದ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ಏನಾದ್ರೂ ಸಮಸ್ಯೆ ಇದೆ? ಇಲ್ರಿ ಸರ್. ಮತ್ತೆ ಉಳಿದವರಿಗೆ ಇಲ್ರಿ ಸರ್. ಹಾ ಓಕೆ. ಇಲ್ರಿ. ಹಾ ಓಕೆ ಓಕೆ. ಹಾ ಇನ್ನ ಸ್ವಲ್ಪ ಭಾಗ ಉಳಿದೈತಿ, ಅದನ್ನಷ್ಟ ನಾಳೆ ನಾವು ಓದೇಲಿ ನೋಡೋಣ್ರಿ. ಇನ್ ನೆಕ್ಸ್ಟ್ ಹಿಂದಿ ಮೇಡಮ್ ಕ್ಲಾಸ್ ತಗೋತಾರ. ಹೆಲೋ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. कैसा? गुड मॉर्निंग मैडम. गुड मॉर्निंग मैडम. ಗುಡ್ ಮಾರ್ನಿಂಗ್. मॉर्निंग मैडम. ಗುಡ್ ಮಾರ್ನಿಂಗ್. ನೋಡ್ರಿ, ನಿನ್ನೆ ನಾವ್ ಏನ್ ಹೇಳಿದ್ದು, ಚಲನ ಹಮಾರ ಕಾಮ್ ಹೈ ಹೇಳಿದ್ದು ಒಂದ್ ಸ್ವಲ್ಪ ಲೈಟ್ ಇರ್ಲಿಲ್ಲ, ಕೇಳಿಸ್ಲಿಲ್ಲ. ಈಗ ಕ್ವಶನ್ ಆನ್ಸರ್ಸ್ ಡಿಸ್ಕಷನ್ ಮಾಡೋಣ. ಹಾ ರೀ. ನೋಡ್ರಿ, चलना हमारा काम है, इस कविता के कवि हैं शिवमंगल सिंह सुमन जी. फिर शिवमंगल सुमन जी हमें कहते हैं कि चलना हमारा काम है. देखिए, जीवन में बहुत सारे मुश्किलें और कठिनाइयाँ आती हैं, लेकिन उन सब को सामना कर कर हमें आगे बढ़ना चाहिए और जीवन में हमारी जो मंजिल है उसे हम हमेशा प्राप्त करना चाहिए. इसलिए यहाँ पर शिवमंगल सुमन जी कहते हैं कि जीवन के सफर में अनेक रुकावटें आती है और उनका सामना करते हुए लक्ष्य प्राप्ति तक कदम बढ़ाने वाले व्यक्ति आदरणीय होते हैं. मतलब यहाँ पर शिवमंगल सुमन जी कहते हैं कि हमारे जीवन में अनेक रुकावटें, अनेक कठिनाई, अनेक कष्ट आते हैं, लेकिन उन सब का सामना कर कर हमें आगे बढ़ना चाहिए और हमारा जो लक्ष्य है उसे हम प्राप्त कर कर आगे बढ़ना चाहिए. और जो कोई व्यक्ति अपना लक्ष्य प्राप्त करके आए, कदम बढ़ा के आगे चलता है, वही आदरणीय व्यक्ति कहलाता है और उसी की सफलता हमेशा अभिराम होता है. देखिए, यहाँ पर वे कहते हैं कि गति प्रबल पैरों में भरी है, फिर क्यों हम पीछे कदम रखना चाहिए. हमारे पैरों में बहुत सारी शक्ति है, फिर क्यों हम पीछे हटना क्यों चाहिए, जब आज हमारे सामने इतना रास्ता पड़ा है और जब तक ना मंजिल हमें नहीं पाना तब तक हमें विराम नहीं लेना चाहिए और हम जीवन में आगे बढ़ना चाहिए कहते हैं. और दूसरे जो भाग में कहते हैं कि मैं पूर्णता की खोज में दर दर भटकता ही रहा. यहाँ पर कवि कहते हैं कि मैं पूर्णता की खोज में, मैं मेरे पूर्णता की खोज में दर दर भटकता ही रहा और प्रत्येक पग पर कुछ न कुछ रोड़ा अटकता ही रहा, पर हो निराश क्यों मुझे, क्योंकि जीवन इसी का नाम है, चलना हमारा काम है. कवि कहते हैं कि मैं अपनी मंजिल प्राप्त करने के लिए मैं पूर्णता की खोज में, मैं पूर्णता को ढूंढते हुए दर दर भटकता रहा. हर बार मैं क्या कर रहा, भटकता रहा और प्रत्येक पग पर, हर कदम पर मुझे कुछ न कुछ मुश्किलें आती ही रही, लेकिन उन सब की मुश्किलों की सामना कर कर मैं आगे बढ़ रहा हूँ और निराश नहीं हो रहा हूँ, क्योंकि सुख और दुख दोनों का मिलन ही जीवन है. इसीलिए कवि कहते हैं कि जीवन इसी का नाम है और इस जीवन में कुछ भी हो, चलना हमारा काम है कहते हैं. और अंतिम पंक्तियों में कवि कहते हैं कि कुछ साथ में चलते रहे. देखिए, बहुत सारे लोग हमारे साथ चलते रहे जीवन में और कुछ लोग बीच में ही हमें छोड़कर चले जाते हैं, पर इस जीवन की गति कभी नहीं रुकी है और जो
पीछे गिर गए वो गिर गए हैं, और जो आगे चल रहे हैं उन्हीं की सफलता अविराम है। देखिए जीवन में निराशा होकर कुछ लोग आत्महत्या कर लेते हैं, कुछ लोग आधे सफर में ही हाथ छोड़कर जाते हैं, लेकिन कुछ लोग यह सब सामना कर कर जाते हैं। उनकी सफलता क्या है? आज अविराम है। उनकी सफलता सुंदर है, उनकी सफलता मनोहर है, क्योंकि जीवन इसी का नाम है, चलना हमारा काम है कहते हैं। ನೋಡ್ರಿ ನಿನ್ನೆ ದಿವಸ ಆಮೇಲೆ ಅದಕ್ಕಿಂತ ನೆಕ್ಸ್ಟ್ ಡೇ ನಾವು ಏನ್ ಮಾಡಿದ್ವಿ ಅಂದ್ರೆ ಚಲನ ಹಮಾರ ಕಾಮ್ ಹೇ ಈ ಕವಿತೆಯನ್ನ ನೋಡಿದ್ವಿ. ಈ ಕವಿತೆ ಪೂರ್ತಿ ನಿಮಗೆ ಭಾವಾರ್ಥ ಸಾರಾಂಶ ಹೇಳಿದ್ನಿ ಕನ್ನಡ ಮತ್ತು ಹಿಂದಿ ಒಳಗ. ಇವತ್ತ ಪುನರಾವರ್ತೆ ಮಾಡೇನಿ. ಹಾಗಾದ್ರೆ ನಾವು ಇವತ್ತ ಈ ಕವಿತೆಯ ಕ್ವಶನ್ ಆನ್ಸರ್ಸ್ ಏನ್ ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡೋಣ. ನೋಡ್ರಿ ಫಸ್ಟ್ ಏನೈತಂದ್ರ ಶಬ್ದಾರ್ಥ ನೋಡುನು. गति ಅಂದ್ರೆ ಏನಂತ ಹೇಳ್ತೇವೆ ಅಂದ್ರೆ चाल ಅಂತ ಹೇಳ್ತೇವೆ. गति का मतलब है चाल, मतलब जो हम चलते हैं वह चाल को हम क्या कहते हैं? गति कहते हैं। और यहाँ पर दूसरे शब्दार्थ में दिए हैं पैर. देखिए हम पैर मतलब क्या? पाँव, ಕಾಲ್ಗಳಿಗೆ ಏನಂತೇವೆ ಅಂದ್ರೆ पैर ಅಂತ ಹೇಳಿ ಕರಿತೇವಿ. दर, यहाँ पर दर मतलब द्वार, हर पर. फिर रास्ता, देखिए रास्ता का मतलब है मार्ग. हम इंग्लिश में क्या कहते हैं? वे कहते हैं. इंग्लिश में हम वे कहते हैं. मतलब रास्ता मतलब यहाँ पर हम क्या कहते हैं? मार्ग. जो हम चलते हैं उसे हम क्या कहते हैं? रास्ता कहते हैं. फिर मंजिल, देखिए जो हम क्या कहते हैं इंग्लिश में? अपना गोल कहते हैं. जो हमारी ಮಂಜಿಲ್. ನೋಡ್ರಿ ಮಂಜಿಲ್ ಅಂದ್ರೆ ಏನಂದ್ರೆ ಲಕ್ಷ್ಯ. ನಮ್ಮ ಲಕ್ಷ್ಯನ ಪ್ರಾಪ್ತಿ ಮಾಡೋ ತನಕನೂ ನಾವು ಏನ್ ಮಾಡ್ತಿರ್ತೀವಿ? ಪ್ರಯತ್ನ ಮಾಡ್ತಿರ್ತೇವಿ. ಅದಕ್ಕೆ ಇಲ್ಲಿ ಕವಿ ಏನ್ ಹೇಳ್ತಾರಂದ್ರೆ ನಮ್ಮ ಲಕ್ಷ್ಯನ ಪ್ರಾಪ್ತಿ ಮಾಡೋಣ ಅಂತ ಹೇಳ್ತಾರೆ. ನೆಕ್ಸ್ಟ್ ವಿರಾಮ ಅಂತ ಹೇಳ್ಯಾರ. ನೋಡ್ರಿ ವಿರಾಮ ಅಂದ್ರೆ ಏನ? ಆರಾಮ್, ವಿಶ್ರಾಂತಿಗೆ ಏನಂತೇವೆ ಅಂದ್ರೆ ನಾವು ವಿರಾಮ ಅಂತ ಹೇಳಿ ಕರಿತೇವಿ. ಹಾಗಾದ್ರೆ खोज, ನೋಡ್ರಿ खोज ಅಂದ್ರೆ ಇಲ್ಲ सर्च ಮಾಡೋದು, ढूंढना, इसे हम क्या कहते हैं? खोज कहते हैं. फिर पग, देखिए हर कदम पर, प्रत्येक पग पर कुछ ना कुछ रोड़ा अटकता ही रहा. मतलब प्रत्येक कदम पर कुछ ना कुछ कष्ट आते ही रहे. रोड़ा मतलब ईंट या पत्थर का बड़ा डेला. मतलब यहाँ पर रोड़ा को ऐसे कहते हैं, लेकिन मुश्किलें, रोड़े का मतलब क्या है? मुश्किलें है. फिर बांधा एक और कहते हैं अटकता रहना, यहाँ पर रुकना. फिर उलझाना, अभिराम का मतलब है सुंदर और मनोहर. तो यह थे शब्दार्थ. तो हम एक वाक्य के प्रश्न देखेंगे. चलना हमारा काम है, इस जो कविता है इस कविता के एक वाक्य के प्रश्न को आज हम क्या करेंगे? चर्चा करेंगे. देखिए जैसे कि पहला प्रश्न है पैरों में कैसी गति भरी है. तो यहाँ पर पैरों में, देखिए पहले प्रश्न का जो उत्तर है पहले प्रश्न का वह है पैरों में प्रबल गति भरी है. देखिए पैरों में प्रबल गति भरी हुई है. तो दूसरा जैसे कि एक वाक्य का प्रश्न है वह है कवि के अनुसार कब तक विराम नहीं है. तो कवि के अनुसार जब तक मंजिल ना पा सकूं. कवि यहाँ कहते हैं कि जब तक हम अपनी मंजिल ना पा सके, जब तक मैं मंजिल न पा सकूं, मंजिल नहीं मिलती तब तक विराम नहीं है, नहीं मिलती तब तक विराम नहीं है. तो यहाँ पर हम तीसरा प्रश्न देखेंगे. एक वाक्य का जो तीसरा प्रश्न है वह है हमारा काम क्या है. मतलब चलना हमारा काम है. देखिए काम है. चलना हमारा काम है. कैसा तेतिल्री? हाँ री. हाँ ನೋಡ್ರಿ चलना आरी. हमारा पेंसिले ಬರ್ಕೋರಲ್ಲಿ चलना हमारा काम है. तो हम आज जो आपका चौथा प्रश्न है वह देखेंगे. कवि किसकी खोज में भटकते रहे. देखिए कवि किसकी खोज में भटकते रहे. इस प्रश्न का उत्तर है कवि पूर्णता की खोज में भटकते रहे. तो आपका जो पांचवा प्रश्न है वह है प्रत्येक पग पर क्या अटकता रहा. मतलब प्रत्येक पग पर यहाँ पर क्या अटकता रहा? रोड़ा. कुछ ना कुछ. हाँ कुछ ना कुछ रोड़ा अटकता ही रहा. फिर देखिए नेक्स्ट जो आपका प्रश्न है वह है प्रश्न 6 किसकी गति रुकी नहीं है. किसकी गति जीवन. ನಾ ಹೇಳ್ತೇನೆ ಆಮೇಲೆ ನೀವು ಹೇಳಕ್ಕಿರಿ. किसकी गति रुकी नहीं है मतलब
6वां प्रश्न ऐसा है कि जीवन की गति रुकी नहीं है। जीवन की गति यहाँ पर रुकी नहीं है। जैसे कि आपका 7वां प्रश्न यह है, मैंने पहले भी बताया था कि 1 अंक के लिए यह प्रश्न पूछा जाएगा। इस कविता के कवि कौन है? इस कविता के कवि जैसे आप सबको पता है शिवमंगल सिंह सुमन जी। जैसे कि इस कविता के कवि है शिवमंगल सिंह सुमन जी। शिवमंगल जी सुमन जी चलना हमारा काम है। इस कविता को बहुत सुंदर से वर्णन किया है कि जीवन में हर कोई मुश्किल आते रहते हैं, उन सब का सामना कर कर आगे बढ़ना है और चलना हमारा काम है, यह उन्होंने हमें बताया है। इस कविता के कवि है शिवमंगल सिंह सुमन जी। तो यह थे 1 वाक्य के प्रश्न। अब 2 वाक्य के प्रश्न हम चर्चा करेंगे। यहाँ पर देखिए, यह सब अपने वाक्यों में लिखना है, तो मैं आपको बताऊंगी, आप ध्यान देकर सुनिए और आप अपने आज शाम यह लिखिए। तो देखिए, पहला प्रश्न, आज मेरे सामने है रास्ता इतना बड़ा, पंक्ति का आशय क्या है? देखिए, कवि इस पंक्ति में कहना चाहते हैं कि जीवन में हमें बहुत सारी जिम्मेदारी निभानी होती है, हमारे परिवार और संबंधियों प्रति कर्तव्य को पूरा करना है और साथ में हमें जीवन में अच्छे कार्य करना चाहिए और जो कुछ भी हमारे जीवन में कष्ट आते हैं उन सब को सामना कर कर आगे बढ़ना चाहिए, क्योंकि हमारे सामने बहुत सुंदर सा आज क्या है, रास्ता पड़ा हुआ है। इसीलिए इस सुंदर से रास्ते को लेकर हम अपना जीवन को सार्थक बनाना है। तो यह था 2-3 वाक्य में प्रश्न उत्तर। देखिए, 2-3 वाक्यों में 2 या 3 वाक्यों में जो प्रश्न लिखते हैं तो यह क्या है, 2 अंक के लिए यहाँ पर पढ़ सकता है, 2 अंक के लिए यह प्रश्न पढ़ सकता है। तो अब हम दूसरा प्रश्न देखेंगे। कविता की अंतिम पंक्तियों में कवि ने क्या संदेश दिया है? देखिए, कविता के अंतिम पंक्तियों में कवि कहते हैं कि जीवन के सफर में बहुत से लोग भागीदार होते हैं। देखिए, हमारे इस जीवन के सफर में जो हम पैदा हुए हैं, जो हमारा जन्म हुआ है, जन्म से लेकर मरण तक इस सफर में बहुत से लोग भागीदार होते हैं और कुछ लोग वापस लौट जाते हैं। देखिए, कुछ लोग यहाँ पर वापस लौट जाते हैं और कुछ लोग हमारे साथ रहते हैं, लेकिन जीवन कभी रुका नहीं है। देखिए, हमारे जीवन में कुछ लोग हमें छोड़कर चले जाते हैं, लेकिन इस जीवन की जो क्या है गति है, यह कभी भी नहीं रुकी है। यह जो समय है ये चलता ही रहता है। जीवन की गति कभी रुकी नहीं है, वह मंजिल की तरफ बढ़ता ही रहा है। जो हमारे जीवन की गति है वह अपनी मंजिल की तरह बढ़ती ही रही है। बहुत से लोग निराशा होकर साथ छोड़कर बहुत लोग हार गए हैं। देखिए, इस जो संसार में बहुत सारे लोग अपने जीवन में निराशा होकर कुछ लोगों का साथ छोड़कर चले जाते हैं, लेकिन जो लक्ष्य तक साथ रहे उनकी सफलता सर्वोत्तम है, उनकी सफलता अभिराम है। इसीलिए कवि कहते हैं कि आदर उसी का होता है जो जीवन पथ पर कभी हार नहीं मानता। देखिए, यहाँ पर कवि कहते हैं आदर उसी का होता है जैसे जीवन में वह कभी नहीं रुकता और उसकी जो सफलता है वही अभिराम होता है। तो यह 2-3 ವಾಕ್ಯ के ಪ್ರಶ್ನೆ ಹಾಗಾದ್ರೆ 2-3 ವಾಕ್ಯಗಳಲ್ಲಿ 2 ಪ್ರಶ್ನೆ ಅದಾವು, ಇವು ಬಹಳಷ್ಟ ಸರಳ ಅದಾವ ನೋಡ್ರಿ। ತುಕಾನ್ ಶಬ್ದों को पहचान कर लिखिए। ಏತಿ ಇಲ್ಲಿ ಕೆಲವೊಂದು ಶಬ್ದಗಳ ಕೊಟ್ಟಿದಾರು, ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ ಬರೀರ್ ಅಂತ ಹೇಳಿದಾರೆ। ಖಡಾ, ವಿರಾಮ್, ಕಾಮ್, ಅಭಿರಾಮ್ ನೋಡ್ರಿ। खड़ा अद्रद उत्तर होता है, झांव होता है, और विराम होता है उसका आसाम होता है, काम, झाम, अभिगम, विषम। यहाँ पर कुछ शब्द मिले हुए हैं, कुछ शब्द छुटे हुए हैं, इसीलिए वह हमें ढूंढकर लिखना है। मतलब वैसे ही शब्द हमें ढूंढकर लिखना है। देखिए, तो अगला जो प्रश्न है 4, निम्नलिखित पंक्तियों को सही शब्द से भरिए। देखिए, निम्नलिखित को सही शब्दों से भरना चाहिए। फिर क्यों रहूं दर दर, यहाँ पर क्या है, खड़ा। देखिए,
फिर क्यों रहूं यहाँ पर दर दर खड़ा। तो इसका जो उत्तर है वह है दर दर। तो दूसरा है तब तक डैश है, तब तक मुझे विश्राम विराम, तब तक मुझे ना विराम है। नेक्स्ट कुछ डैश से फिर गए, कुछ बीच से ही फिर गए हैं। और जो चौथा प्रश्न है वह है जो गिर गए सो गिर गए। देखिए यह थे चौथा जो मेन प्रश्न है वह। तो अभी पांचवा प्रश्न है उचित विलोम शब्द को छाट कर लिखिए। देखिए यहाँ पर विलोम शब्द दिया है, उन्हें हमें क्या करना है, लिखना है। तो देखिए विराम क्या होता है, अविराम, हाँ, पूर्णता अपूर्णता, निराशा आशा, सफलता असफलता, सामने हाँ पीछे पीछे, जन्म पीछे हाँ जन्म मरण। तो यह थे मरण विलोम शब्द। तो इसके आगे जो है वह आप क्या कीजिए, आज होमवर्क में कीजिए। इस कविता की प्रथम 7 पंक्तियां हैं, लेकिन पूरा कविता कंठस्थ करना है और इसका जो भावार्थ है वह भी लिखिए। और देखिए यहाँ पर अनुरूपता है वह देखिए, जन्म मरण, बहुत कम, चलना चलाना, गिरना गिराना, पैर पांव, सड़क रास्ता, रोड़ा संज्ञा शब्द, भटकना क्या होता है, भटकना क्या आता है, क्रिया शब्द, हाँ क्रिया शब्द, भटकना क्रिया शब्द होता है। मतलब भटकना वहाँ पर काम होता है तो यह क्रिया शब्द होता है। तो यह थे इस चलना हमारा काम है इस कविता के जो प्रश्न उत्तर। तो आप पहले क्या कीजिए, इस कविता को लिखिए, फिर उसके बाद कवि परिचय लिखिए, फिर उसके बाद जो इसमें शब्दार्थ आते हैं वह लिखिए, और उसके बाद एक वाक्य में प्रश्न लिखिए। यह सब आज का होमवर्क है। 2 दिन के बाद यह मुझे आप सेंड कीजिए। 2 दिन तक यह जो पूरा अभ्यास है इसे कंप्लीट कीजिए। ತಿಳಿತ್ರಿ ಇಲ್ಲಿಗೆ? ಹಲೋ, ಏನಾದ್ರೂ ಡಿಫಿಕಲ್ಟ್, ಏನ್ ಡಿಫಿಕಲ್ಟ್ ಐತಿ? ತಿಳಿತ್ರಿ ಇಲ್ರಿ ಏನಿಲ್ರಿ. ಏನಿಲ್ರಿ ಇಲ್ರಿ. ನೋಡ್ರಿ, ಹಾಗಾದ್ರೆ ನಾವು ಏನ್ ಮಾಡೋಣ, ಖೇಲೋ ಕೂದೋ ಸ್ವಸ್ಥ ರಹೋ ಈ ಪಾಠವನ್ನ ನೋಡೋಣ. ನೆಕ್ಸ್ಟ್ ಪಾಠ पुस्तक ओपन ಮಾಡ್ರಿ, खेलो कूदो स्वस्थ रहो। देखिए जैसे खेल हमारे जीवन में क्या है, बहुत महत्वपूर्ण स्थान है। जीवन में स्वस्थ रहना बहुत महत्वपूर्ण स्थान देते हैं। सेहत को बनाए रखने के लिए कई लोग बहुत सारे पैसे खर्च करते हैं, जैसे कि सेहत को जिम को जाते हैं या कुछ योगा क्लास जाते हैं, और कई क्लासों को भी यहाँ पर जाते हैं। पैसे खर्च किए बिना ही अपने जीवन को स्वस्थ रखने के लिए खेलो कूदो स्वस्थ रहो, इस सूत्र को अपनाना जरूरी है। और इस पाठ में कोई लेखक नहीं है, क्योंकि यह जो पाठ है वह संकलित है, और यहाँ पर खेल का महत्व कितना है इसके बारे में बताया है। देखिए हर एक व्यक्ति के जीवन में क्या अपना स्वस्थ बनाए रखना बहुत महत्वपूर्ण है, और साथ साथ खेलना, हमेशा व्यायाम करना, और क्या करना, हमेशा हंसते रहना, यह हर एक व्यक्ति के जीवन का एक महत्वपूर्ण आज अंग बन गया है। क्योंकि हम खेलना चाहिए, साथ साथ व्यायाम करना चाहिए, योगा करना चाहिए, यह बहुत अपने जीवन के लिए महत्वपूर्ण है। और विद्यार्थियों को खेलने के लिए ही यहाँ पर क्या किया है, एक जो क्लास रहता है, एक जो पीरियड रहता है, वह
पी फ्रीड यहाँ पर रखा है, क्योंकि खेल भी क्या है, विद्यार्थी जीवन का एक महत्वपूर्ण स्थान है। क्योंकि जैसे हम खेलते हैं तो हम स्वस्थ रहते हैं और हमारा जो आसपास का वातावरण है यह भी क्या रहना चाहिए, अच्छा रहना चाहिए। तो यहाँ पर खेल के महत्व के बारे में बताया है। खेल कितने प्रकार के होते हैं, खेलों में वैयक्तिक खेल होते हैं, मैदानी खेल होते हैं और राज्य और राष्ट्र पर खिलाड़ियों को यहाँ पर खेलने से पुरस्कार मिलते हैं। और कुछ यहाँ पर खिलाड़ियों के लिए अनेक पुरस्कार रखे हैं, जैसे कि ध्यानचंद, अर्जुन, एकलव्य, द्रोणाचार्य, राजू, ऐसे खेल रत्न, ऐसे पुरस्कार देकर उन्हें सम्मान किया जाता है। और यहाँ पर खेलों का बहुत क्या है, महत्वपूर्ण स्थान है। और खेल छात्र जीवन का एक महत्वपूर्ण अंग है। देखिए, विद्यार्थी जीवन का एक महत्वपूर्ण अंग क्या है, खेल है। इसीलिए खेलना बहुत क्या है, एक अच्छा हव्यास है। इसीलिए यहाँ पर खेल का महत्व बताया है। और खेलों में शारीरिक खेल भी होता है, मानसिक खेल भी होता है। और शरीर को श्रम अधिक देकर जो खेलते हैं इसे शारीरिक खेल कहते हैं। उदाहरण को कबड्डी, हॉकी, क्रिकेट, कुश्ती, फुटबॉल, यह सब क्या है, शारीरिक खेल है। जैसे कि देखिए, जिन खेलों में मानसिक श्रम अधिक डालते हैं उसे क्या कहते हैं, मानसिक खेल कहते हैं। ಹಾಗಾದ್ರೆ ಇವತ್ತು ಏನ್ ಮಾಡೋಣ ಅಂದ್ರೆ ಖೇಲೋ ಕೂದೋ ಸ್ವಸ್ತ್ರ, ಈ ಪಾಠದ ಬಗ್ಗೆ ಅಷ್ಟೇ ನೋಡ್ಕೊಳ್ಳೋಣ ನೋಡ್ರಿ. ಖೇಲೋ ಕೂದೋ ಸ್ವಸ್ತ್ರ ಅಂದ್ರೆ ಆಟ ಆಡಿ ಏನ್ ಮಾಡ್ರಿ ಅಂದ್ರೆ ಸ್ವಸ್ಥವಾಗಿ ಇರ್ರಿ, ಆರೋಗ್ಯವಾಗಿ ಇರ್ರಿ ಅಂತ ಹೇಳ್ತಾರೆ. ಎಷ್ಟು ನಾವು ಆಟ ಆಡ್ತೇವೆ, ಆಟ ಆಡೋದಂದ್ರೆ ಒಂದೇ ಇಲ್ಲ, ವ್ಯಾಯಾಮ, ಯೋಗ, ಎಕ್ಸಸೈಸ್ ಮಾಡೋದು, ವಾಕಿಂಗ್ ಮಾಡೋದು, ಇದೆಲ್ಲ ಏನೈತೆ ಅಂದ್ರೆ ಪ್ರತಿಯೊಬ್ಬರ ಜೀವನದ ಒಂದು ಮಹತ್ವಪೂರ್ಣ ಹಂಗಾಗ್ಬಿಟ್ಟೈತಿ. ಎಷ್ಟು ನಾವು ವ್ಯಾಯಾಮ ಮಾಡ್ತೇವಿ, ಎಷ್ಟು ಆಟ ಆಡ್ತೇವಿ, ಎಷ್ಟು ನಮ್ದು ಎಲ್ಲ ವಾತಾವರಣ ಸ್ವಚ್ಛ ಆಗಿರ್ತೈತಿ, ಪರಿಸರ ಸ್ವಚ್ಛ ಆಗಿರ್ತೈತಿ. ಅದರಿಂದ ನಮಗೆ ಏನು ಸಿಗ್ತೈತೆ ಅಂದ್ರೆ ಬಹಳಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗ್ತೈತಿ ಅಂತ ಹೇಳ್ತಾರೆ. ನೋಡ್ರಿ, ನಮ್ಮ ಆರೋಗ್ಯಕ್ಕೆ ಬರೀ ಊಟ ಮಾಡಿ ಕೂಡ್ರೋದ್ರಿಂದ ನಮಗೆ ಏನು ಸಿಗಂಗಿಲ್ಲ, ನಮ್ಮ ಆರೋಗ್ಯ ಸ್ವಸ್ಥ ಇರಂಗಿಲ್ಲ, ನಮ್ಮ ಆರೋಗ್ಯ ಒಳ್ಳೇದಿರಂಗಿಲ್ಲ. ನಾವು ಎಷ್ಟು ಊಟ ಮಾಡ್ತೀವಿ ಅಷ್ಟು ವ್ಯಾಯಾಮ ಮಾಡಬೇಕು, ಅಷ್ಟು ಕೆಲಸ ಮಾಡಬೇಕು, ಅಷ್ಟು ವಾಕಿಂಗ್ ಮಾಡಬೇಕು. ಇದರಿಂದ ನಮ್ದು ಹೆಲ್ತ್ ಹೆಂಗಿರ್ತೈತೆ ಅಂದ್ರೆ ಹೆಲ್ದಿಯಾಗಿರ್ತೈತಿ. ಅದಕ್ಕೆ ಆಡೋದು ಪ್ರತಿಯೊಬ್ಬರ ಜೀವನದ ಮಹತ್ವಪೂರ್ಣ ಅಂಗಾಗೈತಿ. ವ್ಯಾಯಾಮ ಅನ್ನೋದು ಪ್ರತಿಯೊಬ್ಬರ ಜೀವನದ ಒಂದು ಮಹತ್ವಪೂರ್ಣ ಅಂಗಾಗೈತಿ. ವ್ಯಾಯಾಮ ಎಷ್ಟು ಮಾಡ್ತೇವೆ, ವಾಕಿಂಗ್ ಎಷ್ಟು ಮಾಡ್ತೇವೆ ಅಷ್ಟು ನಾವು ಇವತ್ತೇನಿರ್ತೇವೆ ಅಂದ್ರೆ ಹೆಲ್ದಿ ಆಗಿರ್ತೇವೆ. ಅದಕ್ಕಾಗಿ ಕೆಲವೊಂದ್ಸಲ ಯೋಗ ಹೇಳ್ತಾರೆ ನೋಡ್ರಿ, ಎಷ್ಟು ಯೋಗದ ಪ್ರಕಾರಗಳದಾವ ಅಷ್ಟೆಲ್ಲ ಮಾಡ್ರೆ ನಾವು ಭಾಳ ದಿವ್ಸ ಬದುಕ್ತೇವೆ. ಇಲ್ಲ ತಿಂದು ನಾವು ಹಂಗ ಕುಂಡ್ರಕತ್ತಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ತೈತಿ, ಕೊಬ್ಬ ಬೆಳಿತೈತಿ. ಅದಕ್ಕಾಗಿ ಆಡೋದ, ವ್ಯಾಯಾಮ ಮಾಡೋದ, ವಾಕಿಂಗ್ ಮಾಡೋದ, ಇದೆಲ್ಲ ಪ್ರತಿಯೊಬ್ಬರ ಜೀವನವಾಗ ಮಾಡಬೇಕು. ಇದರಿಂದ ಅವ್ರು ಹೆಲ್ದಿಯಾಗಿರ್ತಾರೆ, ಆರೋಗ್ಯ ಒಳ್ಳೆಯದಾಗಿರ್ತೈತೆ. ಅದಕ್ಕಾಗಿ ಇಲ್ಲಿ ನಿಮ್ಗೆ ಆಟದ ಬಗ್ಗೆ ಹೇಳ್ಯಾರು. ಕೆಲವೊಂದು ಶಾರೀರಿಕ ಆಟಗಳಿರ್ತಾವೆ, ಕೆಲವೊಂದು ಮಾನಸಿಕ ಇರ್ತಾವೆ. ನೋಡ್ರಿ, ಶರೀರ ಹೆಚ್ಚು ಶ್ರಮ ಕೊಟ್ಟು ಯಾವ ಆಡ್ತೇವಿ ಅವಕ್ಕೆ ಶಾರೀರಿಕ ಆಟ ಅಂತೇವಿ. ಕಬಡ್ಡಿ, ವಾಲಿಬಾಲ್, ಕ್ರಿಕೆಟ್, ಇವೆಲ್ಲ ನಾವು ಶರೀರದ ಏನಾಗ್ತೇವೆ ಅಂದ್ರೆ ಬಹಳಷ್ಟು ಸ್ಟ್ರೆಸ್ ಕೊಟ್ಟು ಆಡ್ತೇವೆ, ಬಹಳಷ್ಟು ಶ್ರಮ ಕೊಡ್ತೇವೆ. ಮಾನಸಿಕ ಖೇಲ್ ಅಂದ್ರೆ ಮಾನಸಿಕವಾಗಿ ನಾವು ಎದಕ್ಕೆ ಸ್ಟ್ರೆಸ್ ಕೊಡ್ತೇವಿ, ಬಹಳಷ್ಟು ಶ್ರಮ ಕೊಡ್ತೇವಿ, ಅಧಿಕ ಶ್ರಮ ಕೊಡ್ತೇವಲ್ಲ ಅದಕ್ಕೆ ಅಂತೇವಿ. ನೋಡ್ರಿ, ಉದಾಹರಣೆಗೆ ನಾವು ಏನಂತೇವೆ ಅಂದ್ರೆ ಕ್ಯಾರಮ್ ಆಡ್ತೇವಿ, ಆಮೇಲೆ ಚೆಸ್ ಆಡ್ತೇವಿ. ಇವೆಲ್ಲ ಏನಂದ್ರೆ ಮಾನಸಿಕವಾಗಿ ನೀವು ವಿಚಾರ ಮಾಡಿ ಏನ್ ಮಾಡ್ತಿರ್ತೀರಿ, ಕ್ಯಾರಮ್ ಆಡ್ತೀರಿ, ವಿಚಾರ ಮಾಡಿ ಏನ್ ಮಾಡ್ತೀರಿ, ಚೆಸ್ ಆಟ ಆಡ್ತಿರ್ತೀರಿ. ಅದಕ್ಕೆ ಮಾನಸಿಕ ಹೆಚ್ಚು ಶ್ರಮ ಕೊಡ್ತಾರೆ. ಅದಕ್ಕೆ ಏನು ಆಡೋದ, ಒದೆಯೋದ ಅಥವಾ ಕೈಲೇ ಏನು ಪುಷ್ ಮಾಡೋದ ಯಾವುದೂ ಇರಂಗಿಲ್ಲ. ಅದಕ್ಕಾಗಿ ಇಲ್ಲಿ ಮಾನಸಿಕ ಹೆಚ್ಚು ಶ್ರಮ ಕೊಡ್ತೇವಲ್ಲ. ಚೆಸ್ ನೋಡ್ರಿ, ಮಾನಸಿಕವಾಗಿ ಎಷ್ಟು ನೀವು ತಲೆ ಓಡಿಸಿ ಆಡ್ತಿರ್ಲಿ ಅಷ್ಟು ಚೆಸ್ ಆಟ ಏನಾಗ್ತೈತೆ ಅಂದ್ರೆ ಮಾನಸಿಕ ಶ್ರಮ ಆಗ್ತೈತೆ. ಅದಕ್ಕೆ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಾರು. ಕೆಲವೊಂದು ಮಾನಸಿಕ ಆಟಗಳನ್ನ ಕೊಟ್ಟಾರು, ಕೆಲವೊಂದು ಶಾರೀರಿಕ ಆಟಗಳು ಕೊಟ್ಟಾರು, ಕೆಲವೊಂದು ಏನ್ ಮಾಡ್ಯಾರ ಅಂದ್ರೆ ಇಂಡೋರ್ ಆರ್ಟ್ಸ್, ಕೆಲವೊಂದು ಔಟ್ಡೋರ್ದವು. ಔಟ್ಡೋರ್ ಅಂದ್ರೇನ ಮೈದಾನ ಒಳಗೆ ಹೋಗಿ ಆಟ ಆಡೋದು. ಇಂಡೋರ್ ಅಂದ್ರೇನ ಒಂದು ಮನಿ ಒಳಗ ಅಥವಾ ಹಾಲ್ ಒಳಗೆ ಆಡೋದು. ನೋಡ್ರಿ, ನೀವು ಕ್ಯಾರಮ್ ಆಡ್ತೀರಿ, ಚೆಸ್ ಆಡ್ತೀರಿ, ಅವು ಗ್ರೌಂಡ್ಗೆ ಹೋಗಿ ಆಟ ಆಡೋದಿಲ್ಲ. ಇವು ಒಂದು ಎಲ್ಲರ ಹಾಲ್ ಒಳಗೆ ಕೂತು ನಾವು ಆಡ್ಬೋದು. ಇನ್ನು ಮೈದಾನಿ ಆಟ, ಔಟ್ಡೋರ್ ಗೇಮ್ಸ್ ಏನಿರ್ತಾವ ಅಂದ್ರೆ ವಾಲಿಬಾಲ್ ಇರ್ತೈತಿ, ನಮಗೆ ಗ್ರೌಂಡ ಬೇಕು, ಕ್ರಿಕೆಟ್ ಗ್ರೌಂಡ ಬೇಕು. ಹೀಗಾಗಿ ಇವೆಲ್ಲ ಏನದಾವ ಅಂದ್ರೆ ಮೈದಾನಿ ಆಟಗಳು.
ಹಾಗಾಗಿ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಮತ್ತು ಕೆಲವೊಂದು ಆಟಗಾರರಿಗೆ ಕೆಲವೊಂದು ಪ್ರಶಸ್ತಿಗಳನ್ನ ಇಟ್ಟಾರ ನೋಡ್ರಿ. ಎಂಥವು ಅಂದ್ರೆ ಅರ್ಜುನ್ ಪ್ರಶಸ್ತಿ ಐತಿ, ಏಕಲವ್ಯ ಪ್ರಶಸ್ತಿ ಐತಿ, ದ್ರೋಣಾಚಾರ್ಯ ಪ್ರಶಸ್ತಿ ಐತಿ, ಧ್ಯಾನ್ ಚಂದ್ ಪ್ರಶಸ್ತಿ ಐತಿ, ರಾಜೀವ್ ಖೇಲ್ ರತ್ನ ಪ್ರಶಸ್ತಿ ಐತಿ. ಹೀಗಾಗಿ ಇಂಥ ಪ್ರಶಸ್ತಿಗಳನ್ನ ಕೊಟ್ಟ ಏನ್ ಮಾಡ್ತಾರಂದ್ರೆ ಸನ್ಮಾನ ಕೂಡ ಮಾಡ್ತಾರು. ಅದಕ್ಕಾಗಿ ಆಟ ಪ್ರತಿಯೊಬ್ಬರ ಜೀವನದಾಗ ಬಹಳಷ್ಟ ಮುಖ್ಯವಾಗೈತಿ ನೋಡ್ರಿ. ನಿಮ್ಗೆ ಅದಕ್ಕೆ ನಾವು ಪೀರಿಯಡ್ ಯಾಕೆ ಇಡ್ತೇವಿ ಅಂದ್ರೆ ಬರೀ ಅಭ್ಯಾಸ ಮಾಡೋದ್ರಿಂದ ಬೇಸರ ಬರಬಾರ್ದು. ಅದಕ್ಕೆ ಒಂದು ಪೀರಿಯಡ್ ಅದನ್ನ ಯಾಕೆ ಇಟ್ಟಿರ್ತಾರಂದ್ರೆ ನೀವು ಹೆಲ್ದಿ ಆಗ್ತೀರಿ, ಜರ ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು. ಮೈಂಡ್ ಏನಾಗ್ತೈತಿ ಅಂದ್ರೆ ಬಹಳಷ್ಟು ಫ್ರೆಶ್ ಆಗ್ತೈತಿ. ಅದ್ರ ಸಲುವಾಗಿ ಗ್ರೌಂಡಿಗೆ ಹೋಗೋದಿದ್ರೆ ಭಾಳ ಲಘು ಹೋಗ್ತಾರೆ ಎಲ್ಲರೂ. ಅದಕ್ಕಾಗಿ ಇಲ್ಲಿ ಅದನ್ನು ಇಟ್ಟಾರು ಅದನ್ನು ಇಟ್ಟಾರು. ಅದಕ್ಕೆ ನಿಮ್ಗೆ ಏನು ಮಾಡ್ಯಾರಂದ್ರೆ ಇದು ಒಂದು ನಿಬಂಧ ಬೀಳ್ಬೋದು. ಖೇಲ್ ನೋಡ್ರಿ, ಖೇಲ್ ಕ ಮಹತ್ವ ಅಂತೇಳಿ ಅಥವಾ ಮೇರಾ ಪ್ರಿಯ ಖೇಲ್ ನಿಮ್ಗೆ ನಿಬಂಧ ಥರನೂ ಆಗ್ತೈತಿ ಮತ್ತು ಇದು ಪಾಠು ಆಗ್ತೈತಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಈ ಪಾಠ ಏನಪ್ಪ ಅಂದ್ರೆ ಸಂಕಲಿತ ಐತಿ. ಈ ಪಾಠ ಸಂಕಲಿತ ಐತಿ. ಅದಕ್ಕಾಗಿ ನೀವು ಏನು ಮಾಡ್ರಂದ್ರೆ ಆಟ ಆಡ್ರಿ, ವಾಕಿಂಗ್ ಮಾಡ್ರಿ, ವ್ಯಾಯಾಮ ಮಾಡ್ರಿ. ಇದೆಲ್ಲ ಏನೈತಂದ್ರೆ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತೇನೆ. ಹಾಗಾದ್ರೆ ಈ ಪಾಠವನ್ನ ನಾವು ನಾಳೆ ನೋಡೋಣ. ಇವತ್ತಿಗೆ ನೀವೇನು ಮಾಡ್ರಂದ್ರೆ ಚಲನಾ ಹಮಾರ ಕಾಮ್ ಹೈ ಈ ಪಾಠದ್ದು ಕ್ವಶನ್ ಆನ್ಸರ್ ಡಿಸ್ಕಷನ್ ಮಾಡಿದ್ದೈತಿ. ಈ